Challenge accepted. ಹಾಯ್ ಹಲೋ ನಮಸ್ಕಾರ. ಜೀ ಕನ್ನಡದ ಎಲ್ಲ ವೀಕ್ಷಕರಿಗೂ ಚಾಲೆಂಜ್ ಎದ್ದಿದ್ರೆ ಕಾಸು ಮಲಗಿದ್ರೆ ಲಾಸು ಕಾರ್ಯಕ್ರಮದ ಮತ್ತೊಂದು ಸಂಚಿಕೆಗೆ ಪ್ರೀತಿಯ ಸ್ವಾಗತ. ಇವತ್ತಿನ ನಮ್ಮ ಸಂಚಿಕೆಗೆ ಬಂದಿರೋ ಚಾಲೆಂಜರ್ಸ್ ಇದಾರಲ್ಲ, ಅವರು ಕೂಡ ದಿನ ಬೆಳಗಾದ್ರೆ ನಿಮ್ಮನ್ನ ರಂಜಿಸೋದಕ್ಕೆ, ನಿಮ್ಮನ್ನ ರಂಜಿಸೋದಕ್ಕೆ ಏನೇನೋ ಮಾಡ್ತಾ ಇರ್ತಾರೆ ಪಾಪ. ಆದ್ರೆ ಅವರು ಸಾರ್ ನಾವು ಬರೀ ತೆರೆ ಮುಂದೆ ಅಷ್ಟೇ ಅಲ್ಲ, ತೆರೆ ಹಿಂದೇನು ಅಂದ್ರೆ ನಿಮ್ಮ ರಿಯಾಲಿಟಿ ಶೋನಲ್ಲೂ ನಾವು ಗೆದ್ದು ನಿಜವಾದ ಹೀರೋಗಳು ಅಂತ ಪ್ರೂವ್ ಮಾಡ್ತೀವಿ ಸಾರ್. ಚಾಲೆಂಜಾ ಅಂದಿದ್ದಾರೆ. ಸರಿ ಸಾರ್, ನಾವು ಚಾಲೆಂಜು ಅಂತ ರೆಡಿ ಆಗಿದ್ದೀವಿ. ಸೊ 3 ದಿನಗಳ ನಿದ್ದೆ ಮರೆತು ಲಕ್ಷ ಗೆಲ್ತೀವಿ ಅಂತ ಲಕ್ಷ ಹೊತ್ಕೊಂಡು ಬಂದಿದ್ದಾರೆ. ಒಬ್ಬೊಬ್ಬರನ್ನ ಕರೆದು ಬಿಡೋಣ, ಯಾಕೆ ತಡ? ನನಗೂ ಕುತೂಹಲ ಇದೆ ಯಾರು ಇದ್ದಾರೆ ಅಂತ ಗೊತ್ತಿಲ್ಲ. ಮೊಟ್ಟ ಮೊದಲನೆಯ ಚಾಲೆಂಜರ್ ಪ್ರವೀಣ್ ರಬಕವಿ, ಪ್ಲೀಸ್ ಆನ್ ಸ್ಟೇಜ್. ಈ ಚಾಲೆಂಜ್ ಬರಬೇಕು ಅಂತ ಯಾಕೆ ಅನಿಸ್ತು ಪ್ರವೀಣ್? ನಿಜ ಹೇಳಬೇಕು ಅಂದ್ರೆ ಈ ವೇದಿಕೆ ಮೇಲೆ ಫಸ್ಟ್ ಟೈಮ್ ನಾನು ಇಂಥ ಒಂದು ವಾಸ್ತವಿಕ ಪ್ರದರ್ಶನದಲ್ಲಿ ವೇದಿಕೆ ಕಾಲಿಡ್ತಾ ಇರೋದು ನಾನು. ಯಾವತ್ತೂ ನಾನು ಎಲ್ಲ ಇಡಬೇಕು ಅಂತ ಯಾಕೆ ಅನಿಸ್ತು? ಯಾಕೆ ಅದೇ ಹೇಳ್ತೀನಿ. ಏಕಾಂತ ಒಂದು, ಖಾಲಿತನ ಒಂದು, ಯಾವುದಕ್ಕೂ ಬಿಡಲ್ಲ ನಾವು, ಯಾವುದಕ್ಕೂ ಬಿಡಲ್ಲ. ಆದ್ರೆ ನನ್ನ ಮನೆಯಲ್ಲಿರೋ ಏಕಾಂತ ಇಲ್ಲಿ ಯಾವ ರೀತಿ ಏಕಾಂತದಲ್ಲಿ ನಾನು ಏನಾದ್ರು ಪಡ್ಕೊಳಕ್ ಸಾಧ್ಯ ಇದೆ ಅಂದ್ರೆ ನನ್ನ ಸ್ನೇಹಿತರ ಜೊತೆಗೆ, ನನ್ನ ಬಳಗ ಜೊತೆಗೆ, ನನ್ನ ಟೀಮ್ ಜೊತೆಗೆ ಏನ್ ನಿಮ್ಮ ಏಕಾಂತ ಜೊತೆಗೆ ಒಂದು 5 ಜನ ಸ್ನೇಹಿತರು, ದ್ವೇಷಿಗಳು ಯಾರನ್ನ ಕಳಿಸ್ತೀವಿ ಒಟ್ಟಿನಲ್ಲಿ. ಹೌದು, ನಿಮ್ಮ ಏಕಾಂತನ ಹಾಳು ಮಾಡ್ತೀವಿ ನಾವು, ಭಂಗ ಮಾಡ್ತೀವಿ. ಹಾಗಾಗಿ ಹೌದೌದು, ನೀವು ತುಂಬಾ ಅದೇನೋ ನಿಮ್ಮ ಕಲ್ಪನೆ, ನಿಮ್ಮ ಚಿತ್ರಗಳು ಅಥವಾ ನಿಮ್ಮ ಕಲಾವಿದನಿಗೆ ಗೊತ್ತಿರೋ ಅಥವಾ ಕಲಾವಿದನ ತುಂಬಾ ಬೇಕಾಗಿರೋ ಏಕಾಂತ ಏನಿದೆಯಲ್ಲ ಅದನ್ನ ಭಂಗ ಮಾಡೋದೇ ನಮ್ಮ ಕೆಲಸ. ಸೊ ನೋಡೋಣ, ನಾನು ಪ್ರಯತ್ನ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಬಂದಿದ್ದೀನಿ. ನೋಡೋಣ ಯಾವ ರೀತಿ ಸಾಕಾರ ಆಗಬೇಕು. ನೀವು ಒಂದ್ ಸ್ವಲ್ಪ ಜಾಸ್ತಿ ನಮ್ಗೆ ಪ್ರೋತ್ಸಾಹಿಸಬೇಕು. ಗೊತ್ತಿಲ್ಲ ಯಾವ ರೀತಿ ಅಂತ, ಇದನ್ನ ಆಮೇಲೆ ಮಾತಾಡ್ಕೊಳ್ಳೋಣ. ಸದ್ಯಕ್ಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ 2ನೇ ಚಾಲೆಂಜರ್ ಐಶ್ವರ್ಯ ಆನ್ ಸ್ಟೇಜ್. ಹಾಯ್ ಐಶ್ವರ್ಯ. ಐಸು ಯಾರ ಪಾಲಿನ ಐಶ್ವರ್ಯ? ನೀವು ಕೈಯಲ್ಲಿ ಹಾಕೊಂಡ್ ಬಂದಿರಾಗ್ಲೇ ಐಶ್ವರ್ಯ ಅಲ್ಲ? ಇಲ್ಲ ಇಲ್ಲ, ಡೂಪ್ಲಿಕೇಟ್ ಐಶ್ವರ್ಯ ನೀವಲ್ಲ ತಾನೆ? ಇಲ್ಲ ಇಲ್ಲ. ಇಲ್ವಾ? ಹೇಳಿ ಐಶ್ವರ್ಯ, ವಾಟ್ ಆರ್ ಯು? ಏನ್ ನೀವು? ನೋಡೋಣ ಏನು ಉತ್ತರ ಕೊಡ್ತೀರಾ. ಐ ಆಮ್ ಬೇಸಿಕ್ಲಿ a very joyful girl. Basically I'm a girl. No, I'm a very joyful girl. Okay. And ನಾನು ಮೂಲತಃ joyful girl ಅಂದ್ರೆ ಏನು? ಸುಮ್ಮನೆ ನಗ್ತಾ ಇರ್ತೀರಾ? It is not that. ನಾನು ಯಾವಾಗಲೂ ನನ್ನ surroundings ಯಾವಾಗಲೂ ಖುಷಿಯಾಗಿರ್ತೀನಿ. Very talkative. Very talkative. And ನಾನು ಮೂಲತಃ ರಂಗಭೂಮಿಯವಳು. ಸಾಕಷ್ಟು ಜನಕ್ಕೆ ಅದು ಗೊತ್ತಿಲ್ಲ. ಯಕ್ಷಗಾನ ಕೂಡ ಈಗಲೂ ಮಾಡ್ತೀನಿ. ಈಗ ಗೆಲ್ತೀರಾ ಅಂತ ಗ್ಯಾರಂಟಿ ಕಾನ್ಫಿಡೆನ್ಸ್ ಇದೆಯಾ? ಹೋಪ್ಸ್ ಇದೆಯಾ? ನಾನು MC ಆಗಿರೋದ್ರಿಂದ ಹಿಯರ್ ಅಂಡ್ ದೇರ್ ಐ ಡೂ ಶೋಸ್ ಆಲ್ಸೋ. ಸೊ ನೈಟ್ ಎದ್ದು ಪ್ರಾಕ್ಟೀಸ್ ಇದೆ, ಬಟ್ ನಾಟ್ 2 days ಕಂಟಿನ್ಯೂಸ್ ಆಗಿ ಯಾವತ್ತೂ ಎದ್ದಿಲ್ಲ. ಹಿಯರ್ ಅಂಡ್ ದೇರ್ ಟ್ರಾವೆಲ್ ಮಾಡಬೇಕಾದ್ರೆ ನಿದ್ದೆ ಮಾಡಿರೋದುಂಟು. ಆ್ಯಂಡ್ ಬಟ್ ಅದರ್ವೈಸ್ when it comes to challenge I'm like do or die. ಗುಡ್ ಲಕ್. ಥ್ಯಾಂಕ್ ಯು. ನಮ್ಮ 3ನೇ ಚಾಲೆಂಜರ್ ಸುನಿಲ್ ಸಾಗರ್ ಆನ್ ಸ್ಟೇಜ್ ಪ್ಲೀಸ್. ಹಾಯ್ ಸುನಿಲ್. ಹಾಯ್ ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಏನು ಓದಿದಿರಿ? ಯಾವ ಊರಿನವರು? ನಾನು ಸಾಗರದವನು. ಅಲ್ಲ, ಸಾಗರದಿಂದ ಬೆಂಗಳೂರಿಗೆ ಬಂದು ಇಲ್ಲಿ ಒಂದು ಆಕ್ಟ್ ಮಾಡಬೇಕು ಅಂತ ಯಾಕೆ? ಆಕ್ಟ್ ಮಾಡಬೇಕು ಅಂತಾನೆ ಬರಲಿಲ್ಲ ಫಸ್ಟಿಗೆ. ಸೊ ಐ ವಾಸ್ ಇನ್ ಟು ದಿಸ್ ಒನ್ ಕಾಲ್ ಸೆಂಟ್ರಿಗೆ ವರ್ಕ್ ಮಾಡ್ತಿದ್ದೆ ಫಸ್ಟ್ ಟೈಮ್. ಸೊ ಆಫ್ಟರ್ ದಟ್ ಎಲ್ಲೋ ಒಂದು ಕಡೆ ಕಾಂಟ್ರಾಕ್ಟ್ ಬೆಳೆದು, ಆಮೇಲೆ ಎಲ್ಲೋ ಒಂದು ಕಡೆ ಜೂನಿಯರ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿ, ಸೊ ಆಫ್ಟರ್ ದಟ್ ಸುಮಾರು ಕೆಲಸಗಳನ್ನು ಮಾಡಿ. ಅಲ್ಲ, ನಿಮ್ಮಲ್ಲೊಬ್ಬ ಕಲಾವಿದ ಇದಾನೆ ಅಂತ ಮುಂಚೆಯಿಂದ ಅನ್ಸಿತ್ತಾ? ಅನ್ಸಿರ್ಲಿಲ್ಲ, ಬಟ್ ಬಂದ ಮೇಲೆ ಅನ್ಸ್ತು ಇದಾನೆ, ಏನಾದ್ರು ಮಾಡ್ಬೋದು ಅಂತ. ತುಂಬಾ ವರ್ಷದಿಂದ ಮಲಗಿದ್ದ ಇದ್ರು. ಕಮಾನ್ ಗೆಡಪ್ ಅಂತ ಎಬ್ಸಿ ರೆಡಿ ಕಮಾನ್ ಅಂತ ಆಕ್ಟ್ ಮಾಡಕ್ ಶುರು ಮಾಡಿದ್ರೆ ಅಷ್ಟೊಂದು ಫೋರ್ಸ್ ಆಗಿ ಬರಲಿಲ್ಲ, ನಿಧಾನಕ್ಕೆ ಬೇಗ ಬಂದ್ರೆ. ಬಂದಾಗ್ಲೇ ಅನ್ಕೊಂಡೆ ನಾನು ಏನೋ ಸ್ಪೆಷಲ್ ಆಗಿ ಬಂದ್ರಲ್ಲ ಹಿಂಗೆ. ಅವಲೇ ಅನ್ಕೊಂಡೆ ಇದೆಲ್ಲ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ. ಪ್ರಾಬ್ಲಮ್ ಅಲ್ಲ ಅದು, ಇವಾಗ ಅರ್ಥ ಆಯ್ತು ಏನು ಅಂತ. ಏನೋ ಸ್ಲೋ ಆಗಿ ಬಂದಿದ್ದನ್ನ ನೀವು ಬಹಳ ಸಿಂಬಾಲಿಕ್ ಆಗಿ ತೋರಿಸಿದ್ರೆ ಎಕ್ಸಾಕ್ಟ್ಲಿ ಸರ್, ಈಗ ಜನಕ್ಕೆ ಅರ್ಥ ಆಗಿದೆ. ಖಂಡಿತವಾಗ್ಲೂ. ಓಕೆ, ಮಾಡೋಣ. ಸದ್ಯಕ್ಕೆ ಈ ಚಾಲೆಂಜ್ ನ ಎದುರಿಸಿ ನೋಡೋಣ. ಲೈಫ್ ಎಷ್ಟು ಚಾಲೆಂಜ್ ನಿಮಗೆ ಕೊಡುತ್ತೋ ಇಲ್ಲ ಗೊತ್ತಿಲ್ಲ, ನಾವಂತೂ ಸಿಕ್ಕಾಪಟ್ಟೆ ಕೊಡ್ತೀವಿ. ರೆಡಿ ಆಗಿರಿ. ಥ್ಯಾಂಕ್ ಯು. ಗುಡ್ ಲಕ್. ಥ್ಯಾಂಕ್ ಯು ಸರ್. ಗುಡ್ ಲಕ್. ನಮ್ಮ 4ನೇ ಚಾಲೆಂಜರ್ ವೀಣಾ ಆನ್ ಸ್ಟೇಜ್ ಪ್ಲೀಸ್. ಹಾಯ್ ವೀಣಾ. ಹಾಯ್ ಸರ್. ವೆಲ್ಕಮ್. ಥ್ಯಾಂಕ್ ಯು. ಹೇಳಿ ವೀಣಾ. ನಾನು ರೋಬೋ ಫ್ಯಾಮಿಲಿ ಸೀರಿಯಲ್ ಮಾಡ್ತಾ ಇದ್ದೀನಿ. ಓಕೆ. ನಾನೊಂದು
ಆರ್ಟಿಸ್ಟ್ ನ ನೋಡಿ ನಾನು ಮಾಡಬಹುದು ಅನ್ಕೊಂಡ್ ಬಂದೆ. ಸಿಂಧು ಮನೋಹರ ಮಾಡೆಲ್. ಸಿಂಧು ಮನೋಹರ ಅಂತ ಹೇಳ್ಬಿಟ್ಟು ಅವರು ತುಂಬಾ ಸೀರಿಯಲ್ಸ್ ಮಾಡಿದ್ದಾರೆ, ಸೀರಿಯಲ್ ಆರ್ಟಿಸ್ಟ್. ಅವ್ರನ್ನ ನೋಡಿ ನಾನು ಆಕ್ಟ್ ಮಾಡ್ಬೇಕು ಅಂತ. ಅವರೊಬ್ರೆ ಬಟ್ ನಾನು ಅವ್ರ ಮನೆಗೆ ಹೋಗಿದ್ದೀನಿ, ಹಂಗೆ ಹಾಗಾಗಿ. ಮುಂದೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಮುಂದೆ ಒಳ್ಳೆ ಕಲಾವಿದ ಆಗ್ಬೇಕು ಅನ್ಕೊಂಡಿದ್ದೀನಿ, ದೊಡ್ಡ ಕಲಾವಿದ ಆಗ್ಬೇಕು ಅನ್ಕೊಂಡಿದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಈ ತರ ಎಲ್ಲ ಮಾಡ್ತೀನಿ ನಂಗೆ ಗೊತ್ತಿರಲಿಲ್ಲ ಸರ್. 72 ಗಂಟೆ ಎದ್ರಿ ನೋಡೋಣ, ಆಮೇಲೆ ಮಿಕ್ಕಿ ಮಾತಾಡ್ತೀನಿ ನಾನು. ಓಕೆ ಸರ್. ಗುಡ್ ಲಕ್, ನಿಂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ನಮ್ಮ 5ನೇ ಚಾಲೆಂಜರ್ ಸಂಗೊಳ್ಳಿ ರಾಯಣ್ಣ ಅಲ್ಲ, ಹರೀಶ್ ರಾಯಪ್ಪ. ಹಾಯ್ ಹರೀಶ್. ಹಾಯ್ ಹಾಯ್. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಯಾವ ಊರು? ನಮ್ದು ಬೆಂಗಳೂರೇ. ರಾಯಪ್ಪ. ರಾಯಪ್ಪ ಅನ್ನೋದು ನಮ್ಮ ತಂದೆ ಹೆಸರು. ಓಕೆ. ಈ ಚಾಲೆಂಜು ಚಿಕ್ಕದಾಗಾರೆ. ಈ ಚಾಲೆಂಜು ನನಗೆ ಇದು ಒಂಥರ ಫಸ್ಟ್ ಇನಿಷಿಯೇಟಿವ್ ಅಂತಾರಲ್ಲ ಆ ಥರ. ಇವಾಗ ನಾನು ಎಂಟ್ರಿ ಆಗ್ಬೇಕಾದ್ರೆ ಸ್ವಲ್ಪ ಏನೋ ಅಲ್ಲಿಂದನೇ ಸೌಂಡ್ ಮಾಡಬೇಕು ಅಂತ ಬಂದಲ್ಲ ಆ ಥರ. ಇದೊಂದು ನನಗೆ ಈ ಚಾಲೆಂಜ್ ಏನಕ್ಕೆ ಒಪ್ಕೊಂಡೆ ಅಂದರೆ, ಇದು ಒಂಥರ ನನಗೆ ನಾನೇ ಪ್ರಶ್ನೆ ಮಾಡ್ಕೊಂಡಂಗೆ, ನನಗೆ ನಾನೇ ಚಾಲೆಂಜ್ ಮಾಡ್ಕೊಂಡಂಗೆ. ಇದಾಗುತ್ತಾ ನಿನ್ನ ಕೈಯಲ್ಲಿ ಆಗುತ್ತಾ ಅಂತ ನನಗೆ ನಾನೇ ಪ್ರಶ್ನೆ ಹಾಕೊಳ್ಳೋದು. ಸಾಧ್ಯನಾ ನಿನ್ನ ಕೈಯಲ್ಲಿ ನೋಡೋಣ ಅಂತ. ನಮಗೆ ನಾವೇ ಇರುವೆ ಬಿಟ್ಕೊಳ್ಳೋದು ಅಂತ ನೋಡೋಣ. ಬಿಟ್ಟು ಚಾಲೆಂಜ್ ಅನ್ನೋದು ಎದ್ದಿರ್ತೀವ ಇಲ್ವಾ ಅಂತ. ಓಕೆ, ಕಡೆ ಪ್ರಶ್ನೆ. ಡಬ್ಬಿಂಗ್ ಬೇಕಾ ಬೇಡವಾ? ಅಯ್ಯೋ, ಅದಕ್ಕೂ ನಾವು ಎಂಟ್ರಿನೇ ಆಗಲ್ಲ. ಇದೇನಿದು ನೋಡಿ ನೋಡಿ, ಈತನೇ ಅದೇ ತರ ವಿಷಯಕ್ಕೂ ನಾವು ಎಂಟ್ರಿ ಕೆಲಸ ಆಗಲ್ಲ. ಮಾಡ್ತಾರೆ ಯುವಕ. ಡಬ್ಬಿಂಗ್ ಬಗ್ಗೆ ಬೇಕಾ ಬೇಡವಾ ಅನ್ನೋ ನಿಲ್ವನ್ನ ಹೇಳ್ದೆ ತಪ್ಪಿಸ್ಕೋತಾ ಇದಾರೆ. ಏನಾದ್ರು ಒಂದು ಹೇಳ್ರಿ. ಹಂಗೆ ನಾವು ಒಂದೇ ಸಲ ಏಕಾಏಕಿ ಹೇಳಕ್ಕಾಗಲ್ಲ. ಕಲಾವಿದನಾಗಿ ನಮಗೆ ಬೇಡ. ಆದ್ರೆ ಜನರು ಏನ್ ಡಿಸೈಡ್ ಮಾಡ್ತಾರೆ, ಸುಪ್ರೀಂ ಕೋರ್ಟ್ ಏನ್ ಆರ್ಡರ್ ಮಾಡುತ್ತೆ, ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಸುಮ್ನೆ ನಾವ್ ಯಾಕೆ ವಿಭಾಗಕ್ಕೆ ಒಳಗಾಗ್ಬೇಕು ಅಲ್ವೇ? ನನ್ನ ಮಾನ ಮರ್ಯಾದೆ ಎಲ್ಲ ಉಳಿಸಿದ್ರು ನಮ್ದು ಅದೇ ತರದ್ದು. ಗುಡ್ ಲಕ್. ಥ್ಯಾಂಕ್ ಯು. ಈ ಸಂಚಿಕೆಯ 6ನೇ ಚಾಲೆಂಜರ್ ಬರ್ತಾ ಇದ್ದಾರೆ, ಶ್ವೇತಾ. ಯಾವ ಊರಿನವರು ಶ್ವೇತಾ ಸಂಜೀವುಲು ಅವರು? ನಾನು ಬ್ಯಾಂಗ್ಳೂರ್, ಬಟ್ ಮಮ್ಮಿ ಡ್ಯಾಡಿ ಬಂದು ಆಂಧ್ರ. ಓಕೆ. ಬಟ್ ಅವ್ರ ಮದುವೆ ಮಾಡ್ಕೊಂಡು ಬ್ಯಾಂಗ್ಳೂರ್ ಬಂದು ಸೆಟ್ಲ್ ಆಗಿದ್ದಾರೆ. ನಾನೆಲ್ಲ ಇಲ್ಲೇ ಹುಟ್ಟಿ ಬೆಳೆದಿರೋದು. ಲುಕ್ ಲೈಕ್ ಮಾಡೆಲ್. ಎಸ್, ಐ ಆಮ್ ಅ ಮಾಡೆಲ್. ಯಾವ ಇಸ್ವಿದು? ಯಾವ ಇಸ್ವಿದು? ಅಲ್ಲ, ಯೂಶಲಿ ನೋ ನೋ ನಾಟ್ ದಟ್ ವೇ. ಎಲ್ಲಿ ಮಾಡ್ತೀರಾ ಮಾಡೆಲಿಂಗ್? ಆ್ಯಕ್ಚುಲಿ ನಾನು ಬ್ಯಾಂಗ್ಳೂರ್ ಫ್ಯಾಷನ್ ವೀಕ್ ಮತ್ತು ತುಂಬ ಡಿಸೈನರ್ಸ್ ಜೊತೆ ಬರೀ ಶೋ ಸ್ಟಾಪರ್ ಆಗಿ ವಾಕ್ ಮಾಡ್ತೀನಿ. ನಾನು ಐ ಆಮ್ ಜಸ್ಟ್ ನಾಟ್ ನಾರ್ಮಲ್ ಮಾಡೆಲ್. Abnormal? No, I mean as a showstopper. Showstopper, the one who comes last ನಲ್ಲಿ ಯಾವುದು ಬೆಸ್ಟ್ ಕಾಸ್ಟ್ಯೂಮ್ ಹಾಕೊಂಡು ಡಿಸೈನರ್ ಜೊತೆ ವಾಕ್ ಮಾಡ್ತಾರೋ ಅವ್ರನ್ನ ಶೋ ಸ್ಟಾಪರ್ ಅಂತ ಹೇಳ್ತಾರೆ. ಓಕೆ. ಸೊ ಐ ಆಮ್ ಪ್ಯೂರ್ಲಿ ಆಸ್ ಅ ಸೆಲೆಬ್ರಿಟಿ ಶೋ ಸ್ಟಾಪರ್. ಓಕೆ. ಬೇರೆ ಏನು ಕೆಲಸ ಮಾಡ್ತೀರಿ ನೀವು? ಇದಕ್ಕಿಂತ ಮುಂಚೆ ನಾನು ಏರೋಸ್ಟೆಸ್ ಆಗಿ ಜೆಟ್ ಏರ್ವೇಸ್ ನಲ್ಲಿ ಕೆಲಸ ಮಾಡ್ತಿದ್ದೆ. ವಾವ್. ಯಾ, ಸೊ ಕನ್ನಡದಲ್ಲಿ ಗಗನ ಸಖಿ ಅಂಡ್ ಆನ್ ಇಂಟರ್ನ್ಯಾಷನಲ್ ಸೆಕ್ಟರ್ಸ್. ಇನ್ನು ಸ್ವಲ್ಪ ಸ್ಲ್ಯಾಂಗ್ ಅಲ್ಲಿ ಹೇಳೋದಾದ್ರೆ ಆಯಾ. ಓಕೆ, ಯಾರು ಸಿಂಪಲ್ ಯಾರು, ನಾವಂತೂ ಹಂಗೆ ಕರೆಯೋದು. ಅಷ್ಟು ಈಸಿ ಅಲ್ಲ. ಚೆನ್ನಾಗಿದೆ ಕೇಳಕ್ಕೆ. ಸೊ ಈ ಚಾಲೆಂಜ್ ಬರ್ಬೇಕು ಅಂತ ಯಾಕೆ ಅನಿಸ್ತು? ಈ ಚಾಲೆಂಜ್ ನನಗೆ ನಾನೇ ಚಾಲೆಂಜ್ ಕೊಟ್ಕೋಬೇಕು. ಎಲ್ಲರೂ ನಿಮಗೆ ನೀವೇ ಚಾಲೆಂಜ್ ಹಾಕೊಂಡು ಬಂದಿದ್ದೀರಾ ಈಗ. ಬಿಕಾಸ್ ಏನಕ್ಕಂದ್ರೆ ಇಲ್ಲಿ ಎಲ್ಲರೂ ಇಂಡಸ್ಟ್ರಿನಲ್ಲಿ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಕನೆಕ್ಟೆಡ್ ಆಗಿದ್ದಾರೆ, ಇದರ್ ಫಿಲ್ಮ್ ಆರ್ ಸೀರಿಯಲ್ಸ್. ಎನಿವೇಸ್, ಗುಡ್ ಲಕ್. ಎದ್ದಿರಿ 72 ಗಂಟೆ ಅಥವಾ ಎಷ್ಟೊತ್ತಾಗುತ್ತೆ ಎದ್ದಿರಿ ನೋಡೋಣ. ಡೆಫಿನೆಟ್ಲಿ ನಾ ಮಲಗ್ಸಕ್ಕೆ ಟ್ರೈ ಮಾಡ್ತೀನಿ, ನೀವು ಎದ್ದಿರಕ್ಕೆ ಟ್ರೈ ಮಾಡಿ. ಸೊ ನಮ್ಮ ಯಂಗ್, ಎನರ್ಜೆಟಿಕ್, ಟ್ಯಾಲೆಂಟೆಡ್, ಕಲರ್ಫುಲ್ ಆರ್ಟಿಸ್ಟ್ ರೆಡಿ ಇದ್ದಾರೆ. ಬಟ್ ಇವ್ರಾಗಲೇ ಪರೀಕ್ಷೆ ಮಾಡಿಕೊಂಡು ಒಂದು 12 ಗಂಟೆ ಆಗಿದೆ, ಆಗಲೇ ಶುರು ಮಾಡಿದ್ದಾರೆ ಇವರ ಒಂದು ರೌಂಡ್ ಆಫ್ ಚಾಲೆಂಜ್ನ. ಅಫ್ಕೋರ್ಸ್ ಪೀಪಲ್ ನೋ ದ್ಯಾಟ್ ಈ ಸತಿ ಇವ್ರಿಗೆ ಏನು ಕೆಲಸ ಕೊಟ್ಟಿದ್ವಿ ಅಂದರೆ, ಒಂದಷ್ಟು ಹಳೇ ವಸ್ತುಗಳು, ಆಲ್ಮೋಸ್ಟ್ ಗುಜರಿ ವಸ್ತುಗಳನ್ನು ಮಾರಾಟ ಮಾಡಬೇಕಾಗಿತ್ತು. ಸೊ ಯಾರು ಹೆಚ್ಚು ಮಾರಾಟ ಮಾಡ್ತಾರೋ ಅವ್ರಿಗೊಂದು ಅಡ್ವಾಂಟೇಜ್ ಕೊಡೋಣ ಅಂತ ನಾವು ಪ್ಲಾನ್ ಮಾಡಿದ್ವಿ. ಸೊ ಗುಜರಿ ವಸ್ತುಗಳ ಜೊತೆಗೆ ಒಂದಷ್ಟು ಬೊಂಬೆಗಳಿತ್ತು, ಹಳೆ ವಸ್ತುಗಳಿತ್ತು, ಅದನ್ನು ಮಾರಾಟ ಮಾಡಬೇಕಾಗಿತ್ತು. ಆ್ಯಂಡ್ ಸುಮಾರು ಜನಕ್ಕೆ ಫೇಸ್ ವ್ಯಾಲ್ಯೂ ಇದ್ದಿದ್ದರಿಂದ ಕೆಲವ್ರಿಗೆ ಅಡ್ವಾಂಟೇಜ್ ಆಗಿದ್ರು ಆಗಿರ್ಬೋದು, ಕೆಲವರಿಗೆ ಡಿಸ್ಅಡ್ವಾಂಟೇಜ್ ಆಗಿದ್ರು ಆಗಿರ್ಬೋದು. ಇವ್ರ ಪರದಾಟ ಒಂದ್ಸತಿ ನೋಡ್ಕೊಂಬೋಣ. ಒಂದು ಸಣ್ಣ ಕ್ಲಿಪ್ಪಿಂಗ್ ಪ್ಲೀಸ್.
ನಿಮಗೆ ಕೊಡಲಾಗಿರುವ ಆಟಿಕೆಗಳನ್ನು ತಳ್ಳುವ ಗಾಡಿಯ ಮೇಲೆ ಇಟ್ಟುಕೊಂಡು ಮಾರಾಟ ಮಾಡುವುದು ನಿಮ್ಮ ಚಾಲೆಂಜ್ ಆಗಿದೆ. ಜನರಿಗೆ ಆಟಿಕೆಗಳನ್ನು ಮಾರಾಟ ಮಾಡುವ ಮುನ್ನ ಅದನ್ನು ಉಪಯೋಗಿಸುವ ರೀತಿಯನ್ನು ಕಡ್ಡಾಯವಾಗಿ ತಿಳಿಸಿಕೊಟ್ಟು ನಂತರವೇ ಮಾರಾಟ ಮಾಡಬೇಕು. ತುಂಬಾ ಇಂಪಾರ್ಟೆಂಟ್ ಇದು. ಕೊಟ್ಟಿರುವ ಆಟಿಕೆಗಳಿಗೆ ನಿಗದಿಪಡಿಸಿರುವ ಬೆಲೆ ಅಥವಾ ಅದಕ್ಕಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಬೇಕು. ಕೊಟ್ಟಿರುವ ಆಟಿಕೆಯನ್ನು ಜನರ ಮನವೊಲಿಸಿ ಮಾರಾಟ ಮಾಡಬೇಕು. ಅತಿ ಹೆಚ್ಚು ಹಣ ಗಳಿಸಿದ ತಂಡವನ್ನ ವಿನ್ನರ್ ತಂಡವೆಂದು ಪರಿಗಣಿಸಲಾಗುತ್ತದೆ. ಮಾಡೋಣ ಬಿಡಿ, ಬಂದಿದೀವಂತ ಚಾಲೆಂಜಿಗೋಸ್ಕರ ಚಾಲೆಂಜ್ ಮಾಡಿದೆ ಅಲ್ವಾ? ಮಾಡೇ ಮಾಡ್ತೀವಿ. ಜೈ ಆಂಜನೇಯ. ಗೊಂಬೆಗಳೆಲ್ಲ ನೋಡಿದೆ, ಸಿಕ್ಕಾಪಟ್ಟೆ ಗೊಂಬೆಗಳಿದ್ವು. ಅದ್ರಲ್ಲಿ ಎಷ್ಟು ಕ್ಯೂಟ್ ಆಗಿರೋ ಗೊಂಬೆಗಳಿದ್ವು ಅಂದ್ರೆ ನಮ್ಗೆ ಅಯ್ಯೋ ಸೇಲ್ ಮಾಡ್ತಾ ಇದೀನಲ್ಲ ಅಂತ ಎಷ್ಟೊಂದು ಗೊಂಬೆಗಳು ನಾನೇ ಅನ್ಕೊಳ್ತಾ ಇದ್ದೆ. ಅಯ್ಯೋ ಇಷ್ಟು ಕಡಿಮೆಗೆ ಸೇಲ್ ಮಾಡ್ತಾ ಇದೀನಲ್ಲ, ಇದನ್ನ ನನಗೆ ಕೊಟ್ಟಿದ್ರೆ ನಾನೇ ಇಟ್ಕೊಳ್ತಾ ಇದ್ದೆ ಮನೇಲಿ ತಗೊಂಡೋಗಿ ಅಂತ. ಆಟ ಸಾಮಾನುಗಳನ್ನ ಸೇಲ್ ಮಾಡೋದು ತುಂಬಾನೇ ಕಷ್ಟ. ಆ್ಯಕ್ಚುಲಿ 20-30 ರೂಪಾಯಿ ಇರೋ ಆಟ ಸಾಮಾನ ನಾವು 50-100 ರೂಪಾಯಿ ಮಾರ್ತಿದ್ದೀವಿ ಅಂದರೆ ನೀವೇ ತಿಳ್ಕೊಬೇಕು ಅದೆಷ್ಟು ಕಷ್ಟ ಅಂತ. ಬನ್ನಿ ಮೇಡಮ್, ಮಕ್ಕಳಿಗೆ ಆಟಿಕೆ ಸಾಮಾನುಗಳು ಬನ್ನಿ, ಒಂದ್ಸರ್ತಿ ನೋಡ್ಬಿಡಿ, ತುಂಬಾ ಕಡಿಮೆ ರೇಟ್ ಇದೆ ಸರ್, ಪ್ಲೀಸ್. ಹಲೋ, ವೆಂಕಟೇಶ್ ಅವರಿಂದ ಬೋಣಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ವೆಂಕಟೇಶ್ ಅವರು, ಥ್ಯಾಂಕ್ ಯು ಸೋ ಮಚ್. 400 rupees ಅಂಕಲ್. ಇಲ್ಲ ನಾನು 350 ಇಲ್ಲ 350. ಸರ್ ನಿಮ್ಮ ಮನೇಲಿ ಮಕ್ಳಿದಾರಾ? ಇಲ್ಲದೆ ಇದ್ರೆ ನಿಮ್ಮ ಪಕ್ಕದ ಮನೆ ಪಡೆಯೋರಂತೆ, ಬನ್ನಿ. ಆಟಿಕೆ ಸಾಮಾನು ತಗೊಳ್ಳಿ, ಮಕ್ಕಳಿದಾರ ಮನೇಲಿ ಸರ್, ಯಾವ್ದಾರು ಒಂದು ಪರ್ಚೇಸ್ ಮಾಡಿ, ತುಂಬಾ ಕಡಿಮೆ ರೇಟ್ ಇದೆ. ನಿಮ್ಗೆ ಯಾವ್ದು ಬೇಕು ಹೇಳಿ. ಡೋಲಕ್ ಇದೆ, ಚಂಡ್ ಇದೆ. ಪ್ಲೀಸ್ ಬಾಲ್ ತಗೊಳ್ಳಿ, ನಿಮ್ಮ ಪಕ್ಕದ ಮನೆಯವ್ರಿಗಾದ್ರೂ ಕೊಡಿ ಪ್ಲೀಸ್ ಪ್ಲೀಸ್ ಪ್ಲೀಸ್. 100 rupees ಅಷ್ಟೇ ಆಂಟಿ, ಜಾಸ್ತಿ ಏನಿಲ್ಲ. ತುಂಬಾ ಕಡಿಮೆ ರೇಟು, ಕಡಿಮೆ ರೇಟ್. ನೀವು ಇದನ್ನೇ ಅಂಗಡಿ 100 rupees ಅಷ್ಟೇ. ಹಾ ಮಾಡ್ಬೇಕು. ಇದನ್ನೇ ಅಂಗಡಿಯಲ್ಲಿ ತಗೊಂಡ್ರೆ ನೀವು ಪ್ಲೀಸ್ ಆಂಟಿ. 150 ಆಗುತ್ತೆ. ಓಕೆ, ಇದು 100. ಫಸ್ಟ್ ಗಿರಾಕಿ ನೀವೇ. ಥ್ಯಾಂಕ್ ಯು. God bless you. 250 ಅದು 250 ನಿಮಗೋಸ್ಕರ 200 ಇದೆ ಸರ್. ದಯವಿಟ್ಟು ಪ್ಲೀಸ್, ನನಗೋಸ್ಕರ, ನಿಮಗೋಸ್ಕರ, ನಮ್ಮ ಬಿಸ್ತಲ್ ರೈತರಿಗೋಸ್ಕರ, ಎಲ್ಲದಕ್ಕೋಸ್ಕರ 200 ಸರ್. ಕಷ್ಟಪಡಬೇಕು, ಗೆಲ್ಲಬೇಕು, ನಾನು ಮಾಡ್ಬೇಕಲ್ಲ ಸರ್. ನೋಡಿ ಏನ್ ಮಾಡೋದು, ನಾವು ಹೊಟ್ಟೆಪಾಡಿಗೆ ಏನ್ ಬೇಕಾದ್ರೂ ಮಾಡ್ಬೇಕಲ್ಲ. ಅಂಕಲ್ ಏನಾದ್ರೂ ಒಂದು ಐಟಮ್ ತಗೊಳ್ಳಿ ಅಂಕಲ್ ಪ್ಲೀಸ್. ರಾಜನಿಗೆ ಏನು ತೊಗೊಂತೀರಾ? ಇದು ಟ್ರೈನ್ ತೊಗೊಂಬಿಡಿ. 250 ಕೊಡ್ತೀನಿ ಅಷ್ಟೇ, ಲಾಸ್ಟ್ 250 ಕೊಡ್ತೀರಾ? ನಾನು ನಿಜ ಹೇಳಿದೆ 250. ಆಯ್ತು, ಓಕೆ ಕೊಡಿ ಸರ್. ಓಕೆ 250 ಕೊಡಿ. ಅದನ್ನ ನಾನೀಗ ಅರ್ಥ ಮಾಡ್ಕೊಂಡು ಒಂದೇ ಮಾತು 250ನಾ ಮುಗೀತು, ಕೊಡಿ ಸರ್. ಸೂಪರ್. ಎಲ್ರಪ್ಪ ಕೇಳಿ, ಆಟ ಸಾಮಾನು ಮಾರಾಟ ಇಟ್ಟಿದ್ದೀವಿ. ಗೊಂಬೆಗಳೆಲ್ಲ ಸೇಲ್ ಮಾಡ್ತಾ ಇದೀವಿ, ಬೇಗ ಬನ್ನಿ. ಆಕ್ಚುಲಿ ಪಾಪುಗೆ ಇದು ಆಡಕ್ಕೆ ಚೆನ್ನಾಗಿರುತ್ತೆ. ಆಂಟಿ ಪಾಪ ನಮ್ಮ ಹತ್ರ ತಗೊಂತಾರೆ. ಆಂಟಿಗೆ ಎಷ್ಟು ಕೊಡ್ಬೋದು? 150. ಚಿನ್ನು ಬಾಯ್ಲಿ, ಇಲ್ಲಿ ಆಟ ಸಾಮಾನಿದೆ. ಡಿಸ್ಕೌಂಟ್ ನಾನು ಕಡಿಮೆನೇ ಮಾಡಂಗಿಲ್ಲ, ಆದ್ರೂ ನೀವೆಲ್ಲ ಯಾಕೆ ಹಿಂಗೆ ಇದು ಮಾಡ್ತಾ ಇದ್ದೀರಾ? ಫೈನಲಿ ನಾನು ನಿಮ್ಗೆ ಕೊಟ್ರೆ 130 ರೂಪಾಯಿ ಕೊಡ್ಬೋದು, ಅದಕ್ಕಿಂತ ನಾನು ಹೆಚ್ಚಾಗಲ್ಲ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ನಿಮ್ಮ ಮನೇಲಿ ಚಿಕ್ಕ ಮಗು ಇದೆಯಾ? ಯಾ ಎಕ್ಸಾಕ್ಟ್ಲಿ ಸರ್, ಒಳ್ಳೆ ಟೈಮಿಗೆ ಬಂದಿದ್ದೀರಾ. ಯಾವ್ದು ಬೇಕು ಸರ್ ನಿಮಗೆ? ಅದು 150 rupees. ನಿಮ್ಗೆ ಎಷ್ಟು ವರ್ಷ ಮುಗಿದ್ರು? 5 years. 5 years ಮುಗಿದು ಸಾಕಲ್ಲ? ಇದು ಚೆನ್ನಾಗಿದೆ ನೋಡಿ, ಅಥವಾ ಕೆಳಗಡೆ ಇದೆ ನೋಡಿ. ಕಡಿಮೆ ಮಾಡಿ ಕೊಡಿ. ಆಕ್ಚುಲಿ ಕಡಿಮೆ ಕೊಡ್ತಾ ಇದೀವಿ. ನಿಮ್ಗೆ ಗೊತ್ತಲ್ಲ ಅಂಕಲ್, ಸಾಫ್ಟ್ ಟಾಯ್ಸ್ಗಳು ಎಷ್ಟು ಕಾಸ್ಟ್ಲಿ ಅಂತ. ಯಾವುದು? ಓ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಫೈನಲಿ ಸೇಲ್ ಮಾಡ್ತಾ ಇದೀವಿ. ಒಳ್ಳೆ ಕೂಸಿ ನೋಡಿದ್ರಾ, ಖುಷಿ ಪಟ್ಟಿದೆ. ತೊಗೊಳ್ಲೇಬೇಕು ನೀವೀಗ. ರೋಡಲ್ಲಿ ಹೋಗ್ಬೇಕಾದ್ರೆ ಒಬ್ರು ಬಂದ್ರು. ಸೊ ಅವ್ರು ಕೇಳಿದ್ರು ಎಷ್ಟಾಗುತ್ತೆ ಅಂತ ಹೇಳಿ. ನಾವ್ ಹೇಳಿದ್ವಿ ಒಂದು ಉಯ್ಯಾಲೆಗೆ 1500 ಆಗುತ್ತೆ ಅಂತ ಹೇಳಿದ್ರು. ಎಲ್ಲಿ ಮನೆ? ಅಲ್ಲೇ ನೀವೇ ನಿಂತಿದ್ದು? ಅಲ್ಲೇ ಬರಲ್ಲ ನಾನು? ಬೇಗ ಹೋಗಿ. ನೋಡಿ ಒಂದೊಂದೇ ಇರೋದು, ಆಮೇಲೆ ಹೋದ್ಮೇಲೆ ಬೇಜಾರು ಮಾಡ್ಕೋಬೇಡಿ. ತಗೊಳ್ಳಿ, ಬೇಗ ತಗೊಳ್ಳಿ. ತುಂಬಾ ಚೆನ್ನಾಗಿದೆ. 1500. ನಿಮಗೆ ಎಷ್ಟಕ್ಕೆ ಬೇಕು ಹೇಳಿ, ಅಷ್ಟು ಕೊಡ್ತೀವಿ. ಬಟ್ ಆದ್ರೂ ನಮಗೆ ಮಾಡಿದ್ರೆ ನಾವು ಟಾಸ್ಕ್ ಅಲ್ಲಿ ವಿನ್ ಆಗ್ತೀವಿ. ಸೊ ನಾವೇ ಅವ್ರ ಹತ್ರ ಹೋದಾಗ
ಅವ್ರ ಮನೆ ಒಳಗೆ ಕರ್ಕೊಂಡು ಹೋಗಿ ಸೊ ಆಟ ಸಾಮಾನು ಅವ್ರ ಮನೆ ಒಳಗೆ ತೊಗೊಂಡೋಗಿ ತುಂಬ ದೊಡ್ಡ ಐಟಮು 1500 ರುಪೀಸಿಂದ ಸೇಲ್ ಮಾಡ್ಕೊಂಡು ಬಂದಿದ್ದೀವಿ. ನಿಮ್ಮ ಮೇಲೆ 500 ರೂಪಾಯಿ ಕೊಡ್ತೀರಾ? ಅಯ್ಯೋ 500 ರೂಪಾಯಿ ತುಂಬ ಕಮ್ಮಿ ಆಗ್ಬಿಡ್ತಮ್ಮ. ಹಾಂ 500 ರೂಪಾಯಿ ತುಂಬ ಕಮ್ಮಿ ಆಗ್ಬಿಡ್ತು. ಓಕೆ, ನಮಗೂ ಬೇಡ ನಿಮಗೂ ಬೇಡ, ನಿಮ್ಗೆ 500 ರೂಪಾಯಿ ಡಿಸ್ಕೌಂಟ್, 1000 ರೂಪಾಯಿ ತೊಗೊಂಬಿಡಿ. ಗಣೇಶನ ತೊಗೊಳ್ಳಿ. ಎಕ್ಸ್ಟ್ರಾ 200 ರೂಪಾಯಿ ಅಲ್ಲ ಹಿಂದೆ ಲೇಬಲ್ ನೋಡಿ ಅಮ್ಮ. ನಿಮ್ಮ ಹೆಸರು ಗೊತ್ತಾಗಲಿಲ್ಲ. ತಂದ್ಕೊಡಿ. ನಿಮ್ಮ ಹೆಸರು? ಉಮಾ ಅವರೇ, ತುಂಬ ಉಮಾ ಥ್ಯಾಂಕ್ಸ್. ಅವರು ತಗೊಂಡಿದ್ದಾರೆ. ಉಮಾ ಅಮ್ಮ ತುಂಬ ಹೆಲ್ಪ್ ಮಾಡಿದ್ದಾರೆ. ಅವ್ರ ಮೊಮ್ಮಗಳಿಗೆ ನೋಡಿ ಇದು ಕೊಡಿಸಿದ್ದಾರೆ. ಸೊ ನೀವು ಇನ್ನೇನೇನು ಕೊಡಿಸ್ತೀರಾ, ನಾವು ಬರ್ತಾ ಇರ್ತೀವಿ ನಿಮ್ಮ ಮನೆ ಹತ್ರ. ದಯವಿಟ್ಟು ನಮ್ಮ ಐಟಮ್ಸ್ನ ಎಲ್ಲ ತೊಗೊಳ್ಳಿ. ಥ್ಯಾಂಕ್ ಯು. ನೋಡಿ ಇನ್ನು ಇಷ್ಟು ಐಟಮ್ಗಳಿದೆ ಮಕ್ಕಳಿಗೆ. ಐಟಮ್ಸ್ ಫುಲ್ ಇತ್ತು. ಓಕೆ, ಒಂದೊಂದು ಸೇಲ್ ಮಾಡ್ಕೊಂಡು ಬಂದಿದ್ದೀವಿ. ನೀವು ಇವಾಗ ಎಲ್ಲ ತಗೋಬೇಕಪ್ಪ ಇಲ್ಲಿಂದ. ಕತ್ತಿ ತರ ಶಾರ್ಪ್ ಆಗಿ ಇಲ್ಲಿ ಸೇಲ್ ಆಗಿದೆ. ಸೋ ಟ್ರೂ. ತುಂಬಾ ಚೆನ್ನಾಗಿತ್ತು. ಎಲ್ಲರನ್ನು ಬಂದು ಸಖತ್ ಕೋಆಪರೇಟ್ ಮಾಡಿದ್ರು. ಕೆಲವರೆಲ್ಲ ತಗೊಂಡ್ರು, ಆದ್ರೆ ಹಂಗೆ ಬಿಟ್ಟು ಹೋದ್ರು, ದುಡ್ಡಿಲ್ಲ ಅದು ಇದು ಅಂತ. ಇನ್ನು ಕೆಲವರಂತೂ ಬೈದ್ರು, ಏನ್ರಿ ಇಷ್ಟೊಂದು ಪ್ರೈಸು ಅಂತ. ಆದ್ರೂ ಕಿತ್ತೋಗಿರೋದಾದ್ರೂ ಒಂದು ಪ್ರಾಡಕ್ಟ್ ನ ಸೇಲ್ ಮಾಡಿದೀವಿ. ಕರೆಕ್ಟ್. ಅಲ್ಲ ಹರೀಶ್, ನಾವ್ ಹಿಂಗೆ ವಾಪಸ್ ಹೋಗ್ತಿದ್ರೆ ಅವ್ರು ಕರ್ಕೊಂಡ್ ಬಂದು ನಮ್ಮ ಮನೆ ಹತ್ರ ನಾನ್ ಸೇಲ್ ಮಾಡ್ಸಿದ್ದು ನಿಂತ್ಕೊಂಡು ಸೇಲ್ ಮಾಡ್ಸಿದ್ರಲ್ಲ ಅಂಕಲ್, ಸೂಪರ್. ಗ್ರೇಟ್ ಸೇಲ್ಸ್ ಮ್ಯಾನ್ ಅಂತ ಆಕ್ಚುಲಿ ಬಟ್ ಕ್ರೆಡಿಟ್ ನಿನ್ಗೂ ನನ್ಗೆ ಇಬ್ಬರಿಗೂ ಹೋಗುತ್ತೆ. ಅಂಡ್ ಪ್ಲೇಸ್ ದಟ್ ಅಂಕಲ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಕರ್ಕೊಂಡ್ಬಂದು ಅಟ್ಲೀಸ್ಟ್ ಒಂದು 6 ಐಟಮ್ಸ್ ನ ಸೇಲ್ ಮಾಡಿದ್ದಾರೆ. ಕೇಳುವಂತೂ ಮಕ್ಕ ಕೊಡ್ದಂಗೆ ಏನ್ರಿ ಇಷ್ಟೊಂದು ಎಕ್ಸ್ಪೆನ್ಸಿವ್ ಆಗಿ ಸೇಲ್ ಮಾಡ್ತಿದ್ದೀರಾ, ಇಷ್ಟೊಂದು ವರ್ತೇ ಇಲ್ಲ ಅಂತ ಬೈದ್ಬಿಟ್ಟು ಹೋದ್ರು. ಗೊಂಬೆ ಬೇಕಾ ಗೊಂಬೆ? ಒಂದು ನಿಮಿಷ, ಹೋಲ್ಸೇಲ್ ಎಷ್ಟು ತೊಗೊಂತೀರಾ ಸರ್? ಹೇಳಿ ಸರ್, ಎಷ್ಟಾಗ ತೊಗೊಂತೀರಾ? ಈಸ್ಕೊತೀನಿ ಹೇಳಿ ಸರ್. ನಾನು ಪ್ರವೀಣ್ ಅಂತ ಹೇಳಿ, ಇವರು ಐಶು ಅಂತ. ಅಂಕಲ್, ಅದೇ ನಾವು ಸಿಕ್ಕಾಪಟ್ಟೆ ಗೊಂಬೆಗಳು ಇಟ್ಕೊಂಡಿದ್ವಿ. ದಯವಿಟ್ಟು ಇದ್ರಲ್ಲಿ ಒಂದು ಗೊಂಬೆ ತಗೊಳ್ಳಿ ಅಂಕಲ್. ತುಂಬಾ ಕಡಿಮೆ ರೇಟಿಗೆ ಮಾಡ್ತಾ ಇದೀವಿ. ಒಳಗಡೆ ಕಂಡೀಷನ್ 130 ಅಷ್ಟೇ. ನೋಡಿ, condition ಎಲ್ಲ 130. ಇದು ಇಜ್ಲ ಹಾಕಿ ಇದ್ ಮಾಡಿರೋದು ಅಷ್ಟೇ. ಹಾ, ಇದು 130 ರೂಪಾಯಿ ಕೊಡ್ತಾ ಇದೀವಿ ಅಷ್ಟೇ ಅಂಕಲ್. ಪ್ಲೀಸ್ ಅಂಕಲ್, ಇದು ಒಂದಾದ್ರೂ ತಗೊಳ್ಳಿ ಅಂಕಲ್. ಥ್ಯಾಂಕ್ ಯು ಅಂಕಲ್. ನಮ್ಗೊಂದು ಚಾಲೆಂಜ್ ಕೊಟ್ಟಿದ್ದಾರೆ. ಆ ಚಾಲೆಂಜ್ ಅಲ್ಲಿ ನಾವು ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ ಸೇಲ್ ಮಾಡಿ ಆ ಅಮೌಂಟ್ ಎಲ್ಲ ಕಲೆಕ್ಟ್ ಮಾಡಿ ನಾವು ಟ್ರಸ್ಟ್ ಕೊಡ್ತೀವಿ. ಇನ್ನೊಂದು ಪ್ರಾಡಕ್ಟ್ ಉಳ್ಕೊಂಡಿದೆ ಮಾತ್ರ ಉಳ್ಕೊಂಡಿದೆ. ಇಫ್ ಯು ಮೇಕ್ ಅ ಲಿಟಲ್ ಬಿಗ್ ಹಾರ್ಟ್ ಅಂಡ್ ಸ್ವಲ್ಪ ಬೈ ಮಾಡಿದ್ರೆ ಇಟ್ ಬಿ ರಿಯಲಿ ಗ್ರೇಟ್ಫುಲ್. ನಿಮ್ಮ ಮಕ್ಕಳು ಎಲ್ರಿಗೂ ಖುಷಿ ಆಗುತ್ತೆ, ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಹೌದಾ? ನಾವು ಬರ್ತೀವಿ, ಜೊತೆಗೆ ಬರ್ತೀವಿ. ಹೌದಾ? ಓಕೆ, ಸೂಪರ್. ಎಲ್ಲ ಪ್ರಾಡಕ್ಟ್ ಸೇಲ್ ಆದಮೇಲೆ ಒಂದೇ ಪ್ರಾಡಕ್ಟ್ ಇತ್ತು. ಒಬ್ರು ದೊಡ್ಡ ಮನ್ಸು ಮಾಡಿ ಲಾಸ್ಟಲ್ಲಿ ಬಂದು ನಮ್ಮನ್ನ ಇಲ್ಲಿಂದ ATM ಸೆಂಟರ್ ತನಕ ಕರ್ಕೊಂಡೋಗಿ ಅಲ್ಲಿ ATM ಸೆಂಟ್ರಿಂದ ತೊಗೊಂಡು ವಿಡ್ರಾ ಮಾಡಿ ನಮಗೆ ದುಡ್ಡು ಕೊಟ್ಟು ಆಲ್ ದಿ ಬೆಸ್ಟ್ ಅಂತ ವಿಶ್ ಮಾಡಿದ್ರು. 5200 ರೂಪಾಯಿ. ನೀವೊಂದು ಹೇಳಿ ಸರ್. ನಾನು ಹೇಳ್ತೀನಿ ಸರ್, ನೀವು ಲಂಸಮಾಗಿ ನಾನು ಇಸ್ಕೊಂಡಿದ್ದೀನಿ, ನೀವು ಒಂದು ರೇಟ್ ಫಿಕ್ಸ್ ಮಾಡಿ ನಾನು ಆ ರೇಟ್ ಕೊಡ್ತೀನಿ. 5200 ಇದೆ. 5200 5 ಕೊಟ್ಬಿಡಿ ಸರ್. 200 ರೂಪಾಯಿ 200 ರೂಪಾಯಿ ಡಿಸ್ಕೌಂಟ್ 5 ಕೊಟ್ಬಿಡಿ ಸರ್. ಥ್ಯಾಂಕ್ ಯು ಸೋ ಮಚ್ ಪುನೀತ್ ಅವರೇ, ನಿಮ್ಮ ಕಡೆಯಿಂದ ನಮಗೆ ತುಂಬಾನೇ ಹೆಲ್ಪ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಚಾಲೆಂಜಲ್ಲಿ ನಾವು ವಿನ್ ಆಗಿದ್ದೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಆ್ಯಕ್ಚುಲಿ ಇನ್ನೂ ಇಬ್ಬರು ಪೇಯರ್ಸು ಕಂಟೆಸ್ಟೆಂಟ್ಸ್ ಇದ್ದಾರೆ. ಅವ್ರು ಏನು ಮಾಡಿದಾರೆ ಅಂತ ನಮಗೆ ಗೊತ್ತಿಲ್ಲ. ಒಂದು ಕಡೆ ತುಂಬಾ ಭಯ ಆಗ್ತಿದೆ, ಯಾಕಂದ್ರೆ ತುಂಬ ಬೇಗ ಸೇಲ್ ಮಾಡೋದೇನೋ ಬಂದ್ಬಿಟ್ವಿ. ಸೊ ಅವ್ರು ಎಷ್ಟು ಸೇಲ್ ಮಾಡ್ತಾರೆ, ನಮಗಿಂತ ಜಾಸ್ತಿ ದುಡ್ಡು ಮಾಡಿಬಿಟ್ರೆ ಸೊ ಈ ನಮ್ಮ ಚಾಲೆಂಜ್ ರೂಲ್ಸ್ ಅಥವಾ ಅಡ್ವಾಂಟೇಜ್ ಯಾರಿಗೆ ಸಿಗುತ್ತೆ ಯಾರಿಗೆ ಸಿಗಲ್ಲ ನೋಡೋಣ. ಅದು ಇಟ್ ಡಿಪೆಂಡ್ಸ್ ಆನ್ ನೀವು ಎಷ್ಟು ದುಡ್ಡು ಕಲೆಕ್ಟ್ ಮಾಡಿದ್ರಿ, ಎಷ್ಟು ಚೆನ್ನಾಗಿ ಮಾರಾಟ ಮಾಡಿದ್ರಿ ಅಂತ. ಸೊ ಐಶ್ವರ್ಯ ಅಂಡ್ ಪ್ರವೀಣ್ 6490 ರೂಪಾಯಿ. 6490 ರೂಪಾಯಿ. ಆಲ್ಮೋಸ್ಟ್ ಕ್ಲೋಸ್. ವೆರಿ ಗುಡ್. ಏನಂತ ಕಳಪೆ ವ್ಯಾಪಾರ ಏನು ಮಾಡಿಲ್ಲ. 7600. 7600 ರೂಪಾಯಿ, ಅದು 2 hours ಅಲ್ಲಿ. ಗಾಡ್ ಗಿಫ್ಟ್ ಸರ್. ಅದೇ ಗಾಡ್ ಗಿಫ್ಟ್. 7600 ರೂಪಾಯಿ. 6850 ರೂಪಾಯಿ. ವಾವ್. 6850 ರೂಪಾಯಿ. 6490 ರೂಪಾಯಿ. 7600 ರೂಪಾಯಿ. ಅನೌನ್ಸ್ ಬೇರೆ ಮಾಡ್ಬೇಕಾ ನಾನು, ಇವ್ರಿಗೆ ಅಡ್ವಾಂಟೇಜ್ ಇದೆ ಅಂತ. ನಗ್ಬೋದಪ್ಪ. ಮೇನ್ ಪಿಕ್ಚರ್ ಇನ್ನು ಒಳಗಡೆ ಇದೆ. ಓಕೆ, ಅದಕ್ಕೆ ಮುಂಚೆ ಎಲ್ಲರಿಗೂ ಬಹಳ ಕಷ್ಟಪಟ್ಟಿದ್ದೀರಾ ಬೆಳಗ್ಗೆಯಿಂದ. ನಿಮ್ಮ ಮನಸ್ಸನ್ನು ಸಂತೋಷ ಪಡಿಸ್ಬಿಡ್ತೀನಿ. ಕಮಾನ್ ಕಿನ್ನರಿ. ಯಾರು ಜಾಸ್ತಿ ದುಡ್ಡು ಉಳಿಸ್ಕೊಂಡಿರ್ತಾರೋ
ಇಬ್ಬರಲ್ಲಿ ಅವರು ಇಲ್ಲಿಂದ ವಿನ್ನರ್ ಆಗಿ ಹೋಗ್ತಾರೆ. ಸೊ 1 ಲಕ್ಷ ಕೊಟ್ಟುಬಿಟ್ಟಿದ್ದೀನಿ ನಾನು, ನನ್ನ ಕೆಲಸನ ಮುಗಿಸಿದ್ದೀನಿ. ಓಕೆ ಓಕೆ ಸರ್. ಸೊ ಈಗ ಅಡ್ವಾಂಟೇಜ್ ಏನಿದೆ ಅಂತ ನೋಡೋಣ. ಬನ್ನಿ ಕಿನ್ನರಿ ಅವರೇ. ಸೊ ಇದರಲ್ಲಿ ನಿಮಗೆ ಅಡ್ವಾಂಟೇಜ್ ಇದೆ. ಈ 4ರಲ್ಲಿ ಯಾವ್ದಾದ್ರು ಒಂದು ಆರಿಸ್ಕೊಂಡ್ರೆ ನಿಮ್ಮ ಹಣೆ ಬರಕ್ಕೆ ಏನು ಬಂದಿದೆ ಅಂತ ನಾನು ಹೇಳ್ತೀನಿ. ಒಬ್ರು ಬನ್ನಿ, ಇಬ್ರು ಬರ್ತೀರಾ? ಮುಟ್ಟಿ ಬನ್ನಿ, ಪರವಾಗಿಲ್ಲ. ಇದು ನಿಮ್ಮ ಅಡ್ವಾಂಟೇಜ್, 50% ಆಫ್. ಓ ಥ್ಯಾಂಕ್ ಯು ಸರ್. ಓಕೆ, ಸೊ 72 ಗಂಟೆ ಇದ್ದಿರ್ತೀರಾ, ನಾನು ಕೊಡೋ ಚಾಲೆಂಜ್ಗಳನ್ನ ಸ್ವೀಕರಿಸ್ತೀರಾ? ಖಂಡಿತ. ನೀವು ರೆಡಿ ಟ್ರೈ ಮಾಡ್ತೀರಾ? ನಾನು ರೆಡಿ ಸರ್. ಬರಲ್ಲ ಸರ್ ಹಾಗಾದ್ರೆ? ಓಕೆ ಸರ್, ಬಾಯ್ ಸರ್, ಗುಡ್ ಲಕ್ ಸರ್. ಹೊರಡಿ ನಿಮ್ಮ ಚಾಲೆಂಜ್ ರೂಮ್ಗೆ. ಬಾಯ್, ಥ್ಯಾಂಕ್ ಯು. ಎತ್ತಿದ್ರೆ ಕಾಸು ಮಲಗಿದ್ರೆ ಲಾಸು, ಚಾಲೆಂಜು ಗೆದ್ದೋರೆ ಇಲ್ಲಿ ಬಾಸು. ಎತ್ತಿದ್ರೆ ಕಾಸು ಕಾಸು ಮಲಗಿದ್ರೆ ಲಾಸು, ಚಾಲೆಂಜ್ ಗೆದ್ದೋರೆ ಇಲ್ಲಿ ಬಾಸು. ಕಣ್ಣೆಲ್ಲ ಉರಿತಾ ಇದೆ. ಇಲ್ಲ ಅದು ನಿಮ್ 3 ಜನ ಹುಡುಗಿ ಇಟ್ಕೊಂಡ ನೋಡಪ್ಪ, ದಿಸ್ ಇಸ್ ನೈಸ್. ಉಪಹಾರ 10,000. ಉಪಹಾರ 10,000, 10,000. ಯಾರ್ಯಾರು ರೋಡ್ ಸೈಡ್ ಅಲ್ಲಿ ಕೊಟ್ರೆ ಅಲ್ಲಿ ನೋಡು, ಸಂಜೆ ಉಪಹಾರ ಎಲ್ಲದಕ್ಕೂ ಒಂದೊಂದು. ಕಾಫಿ ಟೀ 4,000, ನೀರು 4,000, ನೀರು 4,000, ಊಟ 10 minutes 20,000. 8,000. ಅಲ್ಲಪ್ಪ, ನಿದ್ದೆ 10 ನಿಮಿಷಕ್ಕೆ 20,000. ಮನೆ ಮಠ ಎಲ್ಲ ಮಾಡ್ಕೊಂಡು ಅಲ್ಲ, ಸ್ನಾನ 8,000. ಶೌಚಾಲಯ ಗೃಹ ಕಟ್ಟಿಸ್ಬೋದು ಪಬ್ಲಿಕ್ಕಿಗೆ. ಹಾಯ್ ಕಂಟೆಸ್ಟೆಂಟ್ಸ್, ಸುಮಾರು ಕ್ಯಾಮ್ರಾ ಇದೆ, ಅಲ್ಲೋಗಿ ನಿಂತವ್ರಿಗೆ ಕವರ್ ಮಾಡದೇ ಇದ್ರೆ ಎಲ್ಲರದು ಡೆಲ್ಬಸ್ಗೆ ಆಗ್ಬಾರ್ದು. ಏನದು? ಅದೇನ ಸಪರೇಟ್ ಹೋಗಿ ಏನದು? ವಾಯ್ಸಸ್ ಆಗ್ತಾ ಇದಾವೆ. ನಮ್ಮ ಅಮ್ಮಂಗೆ ಜಿ ಅಭಿಮಾನಿಗಳಿಗೆ ಹಾಗೂ ಕನ್ನಡದ ಸಮಸ್ತ ಕರ್ನಾಟಕ ನಾಡಿನ ಎಲ್ಲ ಜನರಿಗೆ ಹ್ಯಾಟ್ಸ್ ಆಫ್. ಪ್ರವೀಣ್ ರಬಕವಿ ಮಾಡುವ ನಮಸ್ಕಾರ. ಹಾಯ್ ಕಾರ್ತಿಕ್, ಏನ್ ಮಾಡ್ತಾ ಇದ್ದೀರಾ? ನಾನು ಇಲ್ಲಿದ್ದೀನಿ. ಹಾಯ್ ಮಹೇಂದ್ರ, ಹಾಯ್ ಹರು. ನೋಡೋಣ ಎದ್ದಿರ್ತೀನ ಇಲ್ವಾ ಅಂತ ಹೇಳ್ಬಿಟ್ಟು. ಓಕೆ, ಆಲ್ ದಿ ಬೆಸ್ಟ್ ಹೇಳಿದ್ದೀರಾ. ಮತ್ತೊಂದ್ಸಲ ಟಿವಿ ನೋಡ್ತಾ ಇದ್ರೆ ಇನ್ನೊಂದ್ಸಲ ಹೇಳಿ. ಓಕೆ, ಇಷ್ಟು ದೊಡ್ಡ ಬೆಡ್ರೂಮ್, ಶಾಂತವಾಗಿರ್ಬೇಕು, ಶಾಂತವಾಗಿರ್ಬೇಕು. Hi Aji, hi Tatu, and Aji, Tata, take care of your health, and I will miss you. Hello, hi. Hi Aru, hi Mama Santa, hi Kanwar, and I have a lot of other friends. Elrigu hi. ಅಪ್ಪ ಅಮ್ಮ ಇಬ್ರು ತುಂಬ ಮಿಸ್ ಮಾಡ್ಕೊತೀನಿ. ಯಾಕಂದರೆ ನಾನು ಇಲ್ಲಿಗೆ ಬರ್ಬೇಕಾರೆ ಅವ್ರ ಊರಲ್ಲಿ ಇರಲಿಲ್ಲ, ಅಂದರೆ ಯಾವುದೋ ಕ್ಯಾಂಪ್ಗೆ ಹೋಗಿದ್ರು. ಸೊ ನಮ್ಮ ತಂಗಿ, ನಮ್ಮ ಭಾವ, ನಮ್ಮ ತಂಗಿ ಮಕ್ಕಳು ನಿಶಿತ್ ಅಂಡ್ ರೈಬ್ಯ, ಅವ್ರನ್ನಂತೂ ತುಂಬ ಮಿಸ್ ಮಾಡ್ಕೊತೀನಿ. ಎನಿವೆ, ಇನ್ನೂ ಇವಾಗ ಎಂಟ್ರಾಗಿದ್ದೀನಿ. ನೋಡೋಣ, ನನಗೆ ನಾನೇ ಚಾಲೆಂಜ್ ತೊಗೊಂಡು ಬಂದಿದ್ದೀನಿ. హాయ్ మా, హాయ్ నాన్న. నేను బాగున్నాను ఇక్కడ, సూపర్గా ఉంది ఇల్లు. చాలా మిస్ చేస్తున్నాను మిమ్మల్ని. హాయ్ అని, హ్యాపీ బర్త్డే. ಇವತ್ತು ನಮ್ಮ ಅಕ್ಕನ ಬರ್ಡೇ, ನಾನು ಅಲ್ಲಿಲ್ಲ. ಬಟ್ ಇಲ್ಲಿಂದ ನಾನು ಎಲ್ಲರೂ ಒಂದ್ಸತಿ ವಿಶ್ ಮಾಡ್ಬಿಡಿಯಪ್ಪ ನಮ್ಮ ಅಕ್ಕ. ನಿಮಗೆ ಬೇಸಿಕ್ ನೀರು ಬೇಕು. ನೀರು, ವಾಟರ್, ನೀರು 4,000. ನಾನು ಫಸ್ಟ್ ಬೋರ್ನಿಂಗ್ ಮಾಡ್ತಾ ಇದ್ದೀನಿ. 1 2 3 4. ಯಪ್ಪಿ, ಫಸ್ಟ್ ಬೋರ್ನಿ. ಪ್ಲೀಸ್ ನನಗೆ ಅತಿ ಶೀಘ್ರದಲ್ಲಿ ನೀರನ್ನು ತಂದುಕೊಡಿ. ಥ್ಯಾಂಕ್ ಯು. ಇಂಥ ಶ್ರೀಮಂತರು 4,000 ರೂಪಾಯಿ ಕೊಟ್ಟು ನೀರು ಕುಡಿತಿದ್ದಾರೆ. ಏನ್ ತಗೋಬೋದು? ಯಾಕೆ ನೀವು ಕುಡಿಯೋದೇ ಇಲ್ವಾ? ಇಲ್ಲ, ನನಗೆ ಒಂದು ಅಲ್ಲ ಏನೋ ಡಿಸೈಡ್ ಆಗಿ ಬಂದವ್ರೆ. ಇಲ್ಲ ಹಂಗಿಲ್ಲ. ತಿನ್ನೋದ್ರಲ್ಲಿ ಕುಡಿಯೋದ್ರಲ್ಲಿ ನೋ ಕಾಂಪ್ರಮೈಸ್. ಆಮೇಲೆ ನನಗೆ ಅನಿಸ್ತಾ ಇರೋದು ಇರೋದ್ 3 ದಿನ ಅನ್ನೋದು ಅದೇ ಸಕ್ಕದಲ್ಲ. ಕಾಸು ಕರೆಕ್ಟ್. ಬರ್ತಿರೋದು 3 ದಿನಕ್ಕೆ ಯಾಕೆ ಓಡಾಡ್ಬೇಕು ಅಂತ. ಕಾಫಿ ಟೀ ಕನ್ನಡ ಮಾತಾಡದೆ ನೋಡಿ ಕ್ಯಾಚ್ ಬಹಳ ದೊಡ್ಡ ಸ್ಕೀಮ್ ತರ್ತಾ ಇವ್ರಿಗೆ ಎಲ್ಲ ಹುಡುಗಿರು ಇರ್ತಾರೆ ಅವರೆಲ್ಲ ಅಪ್ಪಿ ತಪ್ಪಿ ಇಲ್ಲ, ನನ್ನ ಮನಸ್ಸು ಸರಿ ಇಲ್ಲ ಅನ್ನೋದು
ಒಂದು ಪದ ಸ್ಥಾನ ಪಲ್ಲಟವಾಗ್ಬಾರ್ದು ಅಂತ ಏನಿಲ್ವಲ್ಲ, ತಗೊಳ್ಳೋ. ಎಲ್ಲಿ ತಗೊಂಡಿದ್ದೆ ಅಲ್ಲೇ ಇಟ್ಬಿಡು. ಸ್ಥಾನ ಪಲಟ ಆಗ್ಬಾರ್ದ ಅಂತ ಅವ್ರು ಹೇಳಿಲ್ವಾ ಏನೇನ್ ಯಾವ್ಯಾವ ವಸ್ತು ಯಾವ್ಯಾವ ಜಾಗದಲ್ಲಿತ್ತು ಅದೇ ಜಾಗದಲ್ಲಿ ಇರ್ಬೇಕು. ಯು ನಾಟ್ ಸಪೋಸ್ ಟು ಮಿಸ್ಪ್ಲೇಸ್ ಥಿಂಗ್ಸ್. ಇದೆಲ್ಲಿತ್ತಪ್ಪ? ಅಲ್ಲ ಅವರು ನೀನು ಒಟ್ಟಲ್ಲಿ ನೆನ್ಪಿದ್ಯಾ? ಅಬ್ಸರ್ವ್ ಮಾಡಿದ್ರೆ ಸಾಮಾನ್ಯವಾಗಿ ಅವರು ಯಾವ್ದನ್ನ ಹೆಚ್ಚಾಗಿ ಬಳಸ್ತಾರೆ ಅದು ತುಂಬಾ ಬೇಗ ಫಾಸ್ಟ್ ಆಗುತ್ತೆ. ಸೊ ಅವರು ಕನ್ನಡನ ಹೆಚ್ಚಾಗಿ ಬಳಸ್ತಿದ್ದಾರೆ ಅಂದ್ರೆ ಕನ್ನಡ ಗುರುವಾಗಿದೆ, ಬಟ್ ಉಳಿಕೆ ಆರ್ಥಿಕ ದಿಕ್ಕಟ್ಟು ಮುಗ್ಗಟ್ಟು ಪುಕ್ಕಟ್ಟು ಎಲ್ಲ ನಾನ್ ಕೂಡ ಬುಕ್ ಅದೆಲ್ಲ ಬರ್ದಿಲ್ವಲ್ಲ ಇಲ್ಲಿ. ಓಡಾಡ್ತಾನೆ ಇದೆಯಾ ಮಾರ್ತಿ ನಾನು ಪ್ರಾರಂಭ ನೋಡಿ ಏನು ಪ್ಲಾನ್ ಇಷ್ಟು ಮಾಡ್ತಾ ಇಲ್ಲ ಬೇಗನೆ ನಾನು. ಏನು ಪ್ಲಾನ್ ಮಾಡ್ತಾ ಇಲ್ವಾ? ನಾನು ಏನು ಪ್ಲಾನ್ ಹೊಳಿತಾನೆ ಇಲ್ಲ. ಐ ಆಮ್ ನಾಟ್ ರೀಡಿಂಗ್. ಆಕ್ಟ್ ಆಫ್ ವಿಲ್ ಅಂತೆ. ಬಂದ್ರಾ ಬನ್ನಿ. ನೋ ಶೇರಿಂಗ್. ಮೈನ್. ನಿಮಗೆ ಪ್ರೀತಿಯಿಂದ ಏನಂತ ಕರೀತಾರೆ? ಹನುಮಂತ ಅಂತ ಕರೀತಾರೆ. ಹನುಮಂತ ಅಂದ್ರೆ ಯಾವ ಹನುಮಂತ? ಎಲ್ಲ ಹನುಮಂತ ಆಗುತ್ತೆ. ಚೆನ್ನಾಗಿದ್ದೀರಾ? ಹನುಮಂತ ಅಂದ್ರೆ ದೇವರು ಅಲ್ವಾ? ದೇವರಲ್ಲಿ ಹಲವಾರು ವಿಧಗಳಿದೆ. ಹನುಮಂತನ ಹೆಸರಲ್ಲಿ ನಿಮ್ಮ ಎಷ್ಟು ವಿಧ ಇದೆ? ವೇದ ಪುರಾಣ ಜಾಸ್ತಿ ಎಲ್ಲ ಕುತ್ಕೊಳ್ಳಿ ಎಲ್ಲ ಕುತ್ಕೊಳ್ಳಿ, ನಾನು ಹೇಳ್ತೀನಿ. ನಾನೇನ್ ಹೇಳ್ಬೇಕು ಅಂದ್ರೆ ಇವತ್ತಿನ ಕೊನೆ ಆರ್ಡರ್ ತಗೊಳಕ್ ಬಂದಿದ್ದೀವಿ. ಯಾರಿಗೆ ಊಟ ಬೇಕಂದ್ರೆ ಇವಾಗ್ಲೇ ಹೇಳ್ಬಿಡ್ಬೇಕು, ಬೆಳಿಗ್ಗೆವರೆಗೂ ಏನು ಸಿಗಲ್ಲ. ಎಷ್ಟು ಗಂಟೆ ತನಕ? ಬೆಳಿಗ್ಗೆವರೆಗೂ ಒಂದಿತ್ತು. ಅಲ್ಲಿ ನಾನು ಬರ್ತೀನಲ್ಲ ತಿಂಡಿ ಟೈಮ್ಗೆ ಬರ್ತೀನಿ ನಾನು. 8 o'clock? ಯಾರಿಗಾದ್ರೂ ಬೇಕಂದ್ರೆ ಕ್ಯಾಮ್ರಾ ಮುಂದೆ ಹೇಳಿ, ಅಲ್ಲಿ ದುಡ್ಡು ಹಾಕಿದ್ರೆ ಈಗಲೇ ಹೇಳ್ಬೇಕು. ಆಮೇಲೆ ಇನ್ನ 10 ನಿಮಿಷದೊಳಗಡೆ ಹೇಳಿದ್ರೆ ಒಳ್ಳೇದು, ಇಲ್ಲ ಅಂದ್ರೆ ಅಷ್ಟೇ ಸಿಗಲ್ಲ. ಸುಮ್ಮನೆ ಒಂದು ಕಾಮನ್ ಪ್ರಶ್ನೆ ನನಗೆ, ಸುಮ್ಮನೆ ಜಸ್ಟ್ ಶ್ವೇತಾ ಕೇಳ್ತೀನಿ. ಈ ಹುಡುಗಿಯರು ಜಾಸ್ತಿ ತುಂಡು ತುಂಡು ಬಟ್ಟೆಗಳನ್ನ ಯಾಕೆ ಹಾಕೋತಾರೆ, ಯಾಕೆ ಇಷ್ಟಪಡ್ತಾರೆ? ಸುಮ್ಮನೆ ಅದಕ್ಕೊಂದು ಬಹಳ ಚೆನ್ನಾಗಿರುವಂತ ಒಂದು ಏನಾದ್ರು ಉತ್ತರ ಕೊಡಿ. ಏನಾದ್ರು ಹೇಳಿ. ಬೇಸಿಕ್ಲಿ ಒಬ್ಬೊಬ್ರಿಗೆ ಒಂದೊಂದು ಸ್ಟೈಲ್ ಅಂತ ಇರುತ್ತೆ ಅಂಡ್ ಒಬ್ಬೊಬ್ರಿಗೆ ಒಂದ್ ಕಂಫರ್ಟ್ ಝೋನ್ ಇರುತ್ತೆ. ಅಂದ್ರೆ ಅವ್ರು ಆ ಬಟ್ಟೆ ಎಲ್ಲೇ ಹಾಕೊಂಡ್ರೆ ಅವ್ರು ಕ್ಯಾರಿ ಮಾಡ್ತಾರೆ, ಅವ್ರು ಕಂಫರ್ಟಬಲ್ ಅನ್ಸುತ್ತೆ. ಓಕೆ, ಸೊ ಒಂದು ವೇಳೆ ಅಬೌವ್ ದ ಲೈನ್ ಬಿಲೋ ದ ಲೈನ್ ಅಂತ ಏನಾದ್ರು ವಿಷಯಕ್ಕೆ ಬಂದ್ರೆ ಆಬ್ವಿಯಸ್ಲಿ ಮನೇಲಿ ಹೇಳ್ತಾರೆ, ಫ್ರೆಂಡ್ಸ್ ಹೇಳ್ತಾರೆ, ಎಲ್ಲಾರು ಹೇಳ್ತಾರೆ. ಯಾರು ಬಿಲೋ ದ ಲೈನ್ ಹೋಗ್ಬೇಕಂತ ಯಾರಿಗೂ ಇಷ್ಟ ಇಲ್ಲ. ಕರೆಕ್ಟ್? ಸೊ ಎಲ್ಲೇ ಬರ್ಲಿ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಈವನ್ ಈ ಶೋಗೆ ಬರೋಕ್ಕೂ ಕೂಡ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಅದನ್ನ ನೋಡ್ಕೊಂಡು ನಾವು ಬರ್ಬೇಕು. ಆಸ್ ಪರ್ ಮೀ ನಾನು ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಲ್ಲಿ ಇದ್ದೀನಿ. ಸೊ ಒಬ್ಬರಿಗೆ ಅದು ಇಷ್ಟ ಆಗಲ್ಲ. ಇಲ್ಲ, ನಾನು ಆಕ್ಚುಲಿ ವೈಯಕ್ತಿಕವಾಗಿ ಕೇಳಲಿಲ್ಲ. ಈಗಾಗಲೇ ಅತ್ಯಾಚಾರ, ದೌರ್ಜನ್ಯಗಳು, ಅದು ಮೈಂಡ್ ಇರೋದು. ಇದಕ್ಕೆ ಮೂಲ ಕಾರಣ ಇವೆಲ್ಲ ಒಂದ್ ಸ್ವಲ್ಪ ಪ್ರಚೋದನೆ ಕೊಡ್ತಿದೆ. ಇಲ್ಲ, ಮೂಲ ಕಾರಣ ನಾನು ಅಗ್ರಿ ಮಾಡಲ್ಲ. ಮತ್ತೆ 3 ವರ್ಷದ ಮಗುಗೆ ಏನಕ್ಕೆ ಮೊಲೆಸ್ಟ್ ಮಾಡ್ತಾರೆ, 6 years ಬೇಬಿಗೆ ಏನ್ ಮಾಡ್ತಾರೆ, 12 years ಏನಕ್ಕೆ ಮಾಡ್ತಾರೆ? ಅದ್ರಲ್ಲಿ ಇಟ್ ಇಸ್ ನಾಟ್ ಡ್ರೆಸ್ಸಿಂಗ್, ಅದು ತಲೆನಲ್ಲಿರೋದು ದೃಷ್ಟಿ. ಅದ್ರ ಮೇಲೆ ಕಾಮಕ ಮನೋಭಾವ, ಅದು ಒಂಥರ ಅವರ ತಲೆಯಲ್ಲಿ. ಅಂಡ್ ನೀವ್ ಇನ್ನೊಂದು ಕ್ವೆಶನ್ ಕೇಳಿದ್ರೆ, ಭಾರತೀಯ ನಾರಿದು ಸೀರೆ ಇಟ್ಸ್ ಕಲ್ಚರ್ ಅಲ್ಲ, ಅದ್ರ ಅಭಿಪ್ರಾಯ ಏನು ಅಂತ? ಸೀರೆ ಇಟ್ಸ್ ಮೋಸ್ಟ್ ಬ್ಯೂಟಿಫುಲ್ ನನ್ಗೆ ಫೇವ್ರೇಟ್ ಅಪ್ಪ ಸಾರಿ. ನನ್ನ ಹತ್ರ ಅಬೌಟ್ ನನ್ನ ಓನ್ ಪರ್ಸನಲ್ ಕಲೆಕ್ಷನ್ ಒಂದು 37 ಸಾರೀಸ್ ನಂದಿದೆ. ಬಾಯ್ ಫ್ರೆಂಡ್ ಕೊಡ್ಸಿರೋದು. ಸೊ ಹೆಂಗನಿಸ್ತು ಚಾಲೆಂಜ್ ರೂಮ್? ಸೂಪರ್ ವೆರಿ ನೈಸ್. ಯಾರೋ ಮಾಸ್ಟರ್ ಬೆಡ್ರೂಮ್ ಹಿಂಗಿದ್ರೆ ಚೆನ್ನಾಗಿರೋದೆ ಅಂತ ಆಸೆಪಟ್ಟರು. ಕಂಗ್ರ್ಯಾಚುಲೇಷನ್ಸ್, 20 hours ಕಂಪ್ಲೀಟ್ ಮಾಡಿದ್ರ, 20 ಗಂಟೆಗಳು. ಅರೆ ಇನ್ನೂ ಒಂದಿನ ಆಗಿಲ್ಲ. ವಾಟ್ ಯಾರು 20 ಗಂಟೆ ಲೈಫಲ್ಲೇ ಇದ್ದಿರ್ಲಿಲ್ಲ, ಖುಷಿ ಆಗ್ಬಿಡ್ತಾ ಇದ್ರು. ರೆಡಿನಾ? ಯಾತಕ್ಕೆ ಅಂತ ಯಾರು ಕೇಳಲಿಲ್ಲ. ಈ ಆಟಿಟ್ಯೂಡ್ ಬಹಳ ರೆಡಿ ಸರ್ ಅಂತ. ನೀವು ಬಂದಿದ್ರೆ ನಾವು ಮಾಡ್ಬೇಕು. ರೆಡಿ ಅಂತ ಕೇಳಿದ್ರೆ ರೆಡಿ ಅಂತ ಹೇಳ್ಬೇಕು. ಏನಿಲ್ಲ, ಒಂದು ಸಣ್ಣ ಚಾಲೆಂಜು. ಫ್ರೆಂಡನ್ನು ಕರೆದು ಇದ್ರೆ ಬೆಟ್ ಕಿನ್ನರಿ, ಕಿರಿಕಿನ್ನರಿ ಅಂತ. ಕಿರಿಕಿನ್ನರಿ ಅಂತ. ಎಲ್ಲಾರು 1 ಲಕ್ಷ ಇಟ್ಕೊಂಡಿದ್ರಲ್ಲ ಈಗ, ಒಂದಷ್ಟು ದುಡ್ಡಲ್ಲಿ ಆಟ ಆಡೋಣ ಅಂತ. ಓಕೆ, ಪ್ಲೇ. ಈಗ ಇವರೊಂದಷ್ಟು ಕಾರ್ಡ್ಸ್ ಇಟ್ಕೊಂಡಿದ್ದಾರೆ. ಓಕೆ, ಕಾರ್ಡ್ಸ್ ನಲ್ಲಿ ಟೇಬಲ್ ಪ್ಲೇಸ್ ಮಾಡ್ತಾರೆ. ಕಾರ್ಡ್ ನ ಹೀಗಿಟ್ರೆ ಟೇಬಲ್ ಮೇಲೆ ಹೀಗೆ ತಗೋಬೇಕು, ಇನ್ನೊಬ್ರು ಕಾಣಿಸ್ಬಾರ್ದು. ನಿಮ್ಮ ಹತ್ರನೇ ಇಟ್ಕೊಳ್ಳಿ. ನಾನು ತೋರಿಸಿ ಅಂದಾಗ ಹಿಂಗ್ ತೋರಿಸ್ತೀರಿ ನಾನು. ಈ 6 ಕಾರ್ಡಲ್ಲಿ ಒಂದು ಕಾರ್ಡಲ್ಲಿ ಮಾತ್ರ ಒಂದು ಡೇಂಜರ್ ಮಾರ್ಕ್ ಇದೆ. ಅದಕ್ಕೆ ತಕ್ಕ ಹಾಗೆ ಒಂದಷ್ಟು ನಾನು ನಿಮಗೆ ಚಾಲೆಂಜಸ್ ಕೊಡ್ತಾ ಹೋಗ್ತೀನಿ. ಇಫ್ ಯು ಅಕ್ಸೆಪ್ಟ್ ದಟ್ ಚಾಲೆಂಜ್
ನೀವು ಆ ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿ ಗೆದ್ರೆ ಮಿಕ್ಕಿದವರೆಲ್ಲ ಅವ್ರಿಗೆ 1,000 ರೂಪಾಯಿ ಕೊಡ್ತಾರೆ. ಸಾರಿ ಕಮ್ಮಿಗೆ ಈಗ 6 ಜನ ಇದ್ದೀರಿ. ಓಕೆ. ಯಾರಿಗೋ ಒಬ್ಬರಿಗೆ ಡೇಂಜರ್ ಮಾರ್ಕ್ಸ್ ಸಿಕ್ಕಿರುತ್ತೆ. ಇವ್ರಿಗೆ ಈಗ ಹರೀಶ್ ರಾಯಪ್ಪಗೆ ಸಿಕ್ಕಿದೆ. ಓಕೆ. ಅಕಸ್ಮಾತ್ ಅವ್ನು ಅದನ್ನ ಅಕ್ಸೆಪ್ಟ್ ಮಾಡಿ ಗೆದ್ರೆ ಹರೀಶ್ ರಾಯಪ್ಪ ನೀವೆಲ್ಲ 1,000 ರೂಪಾಯಿ ಕೊಡ್ತೀರಾ. ಓ ಗಾಡ್ ಸೂಪರ್. ಅಕಸ್ಮಾತ್ ಮಾಡಕ್ಕಾಗ್ಲಿಲ್ಲ ಅಂದ್ರೆ ಹರೀಶ್ ರಾಯಪ್ಪ ನನಗೆ 5,000 ರೂಪಾಯಿ ಕೊಡ್ತಾರೆ. ನೀವ್ಯಾರು 1,000 ರೂಪಾಯಿ ಕೊಡ್ಬೇಕಾಗಿಲ್ಲ. ಶುರು ಮಾಡಾಗಾದ್ರೆ ವೆರಿ ಗುಡ್. ಓಕೆ, ಒಂದ್ಸತಿ ಶಫಲ್ ಮಾಡಿ ಹಂಗೆ ನನ್ನ ಕಣ್ ಮುಂದೆ. ತಿರ್ಗಿಸಿ ನನ್ನ ಕಡೆಗೆ ತೋರಿಸಿ. ಅಷ್ಟು ಜನ ಒಟ್ಟಿಗೆ ನೋಡ್ಬೇಡಿ, ನಂಗೆ ತೋರಿಸಿ. 3 ಬಾಯಲ್ಲಿ ಬೆಟ್ಟ. ಬಾಯಲ್ಲಿ ಬೆಟ್ಟ. ಹಾ, ಇಲ್ಲಿ ಒಂದಷ್ಟು ಪೋಲೋಗಳಿದೆ. ಓಕೆ. ಐಸ್ ಕ್ರೀಮ್ ಸ್ಟಿಕ್ಸ್ ಇದೆ. ವಾಟ್ ಯು ಹ್ಯಾವ್ ಟು ಡೂ ಇಸ್ ಐಸ್ ಕ್ರೀಮ್ ಸ್ಟಿಕ್ನ ಇಟ್ಕೋಬೇಕು. ಪೋಲೋನ ಒಂದ್ರ ಮೇಲೆ ಜೋಡಿಸ್ತಾ ಹೋಗ್ಬೇಕು. ರೆಡಿ? ಶುರು ಮಾಡೋಣ. ಆಗ್ಲಿಲ್ಲ ಅಂದ್ರೆ 5,000 ರೂಪಾಯಿ ನಾನು ಇಸ್ಕೊತೀನಿ. ಅವ್ರು ಯಾರು 1,000 ರೂಪಾಯಿ ಕೊಡಲ್ಲ. ನೋ ಪ್ರಾಬ್ಲಮ್. ಟ್ರೈ ಮಾಡಿದ್ದೀನಿ ಅನ್ನೋ ಖುಷಿ ಇರುತ್ತೆ ನನಗೆ. ಸೂಪರ್. ಮಿನಿಮಮ್ 12 ಪೆಪ್ಪರ್ಮೆಂಟ್ ಬೀಳಿಸಬಾರ್ದ? ಬೀಳ್ಸಂಗಿದ್ರೆ ನಾನೇ ಕೊಡ್ಲಿ ಅದ. ಒಂದ್ಸತಿ ಬಿಡ್ರೆ ಮತ್ತೆ ಫಸ್ಟ್ ಇಂದ ಶುರು. ಹೌದು, ಅದೇ ದಟ್ಸ್ ವಾಟ್ ಐ ಯಾ ಕರೆಕ್ಟ್. ಓಕೆ, ಸ್ಟಾರ್ಟ್. ಯಾ ಜೈ ಸಾಯಿರಾಮ್. ಆಯುಷು ಸರ್ ಎಷ್ಟು? 14 12 6 more. ಓ ವೆರಿ ಗುಡ್. 5 more. ತುಂಬಾ ಮೇಲೆ ಆಯ್ತು, ಸ್ವಲ್ಪ ಡೌನು. ಓಕೆ. ಇದು ಇಂಜಿನಿಯರ್ ಸಾಹೇಬ್ ಹೇಳಿದ್ರು ಈಗ. ಓಕೆ, 5 more ಅಷ್ಟೇ ಇರೋದು, ಇನ್ನು 5. ವೆರಿ ಗುಡ್. ಈ 4. Another last. Do it, Aishu. ದಯವಿಟ್ಟು 1,000 ರೂಪಾಯಿ ಕೊಡಿ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ವೆರಿ ಗುಡ್. ಎಲ್ಲರಿಗೂ ಚಾನ್ಸ್ ಕೊಡ್ಬೇಕಲ್ಲ. ಐ ಶುಡ್ ಬಿ ಫೇರ್. ನೋ, 6 ಚಾನ್ಸ್ ನಂಗೆ ಒಳ್ಳೇಬೇಕು ಮಿನಿಮಮ್. ಓಕೆ, ಲಾಸ್ಟ್ ಟೈಮ್ ಲಕ್ಕಿನ ಬಿಟ್ಬಿಡ್ತೀನಿ ನಾನು ಈ ಸತಿ. ಹರೀಶ್, ಫ್ಲಾಟ್. ಈಗ ಅದೇನೋ ವಿಡಿಯೋ ಪ್ಲೇ ಆಗುತ್ತಂತೆ. ಆ ವಿಡಿಯೋ ನೋಡಿಕೊಂಡು ಅದನ್ನ ಮಾಡಬೇಕು. ಎಷ್ಟು ಸತಿ ಅಂತ ಹೇಳ್ತೀನಿ, ಒಂದ್ಸತಿ ವಿಡಿಯೋ ನೋಡಿ. ಶುರು ಮಾಡೋಣ. ಸ್ಟಾರ್ಟ್. 1. ಓಕೆ. Cintata, cita, cita, cintata, cintata, cita, cita, cintata, cintata. Very good. 9.
moving, becoming naughty. Everybody go, ringo, 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 ringo. Everybody time to move on in life and just say party. Yeah. ಮೂರ್ತಿ ಚಿಕ್ಕದು ಎಫೆಕ್ಟ್ ದೊಡ್ಡ. ಮೂರ್ತಿ ಚಿಕ್ಕದು, ಎಫೆಕ್ಟ್ ದೊಡ್ಡದು. ಕರೆಕ್ಟಾಗಿ ಕೊಟ್ಟಿದ್ದೀರಾ ಸರ್, ಕರೆಕ್ಟಾಗಿ ಕೊಟ್ಟಿದ್ದೀರಾ. ಅದು ಮೂರ್ತಿ ಚಿಕ್ಕದು, ಎಫೆಕ್ಟ್ ದೊಡ್ಡದು ಅಂತಿದೆ. ಚಾಲೆಂಜ್ ರೆಡಿ ನಾನು ಕೇಳಿದೆ. ಚಾಲೆಂಜ್ ರೆಡಿ ಸರ್. ಏನಾದ್ರೂ ಪರವಾಗಿಲ್ಲ. ಹಾ ರೆಡಿ ಸರ್. ಇಲ್ಲಿ ಏನಿದೆ, ನಿಂಬೆಹಣ್ಣು ಬೀಜ ಇದೆ, 15 ಬೀಜ ಇದೆ, ಒಂದೇ ಬೀಜ ನುಂಗೋಂಗಿಲ್ಲ, ಅಗಿಬೇಕು, ಅಗದ್ಮೇಲೆ ನಾಲ್ಗೆ ನಾನು ತೋರಿಸ್ಬೇಕು. ಎಲ್ಲ ಆಕ್ಷನ್ ಕಟ್ಟ ಹೇಳ್ತಾರೆ. ತಿನ್ನಿ, ಅಗಿರಿ ತೋರಿಸಿ ನಾಲ್ಗೆಲ್ಲಿ. ಆಗದ್ಮೇಲೆ ವೆರಿ ಗುಡ್. ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು, ಏ ಬಾಲು ಏ ಬಾಲು. ಚೆನ್ನಾಗಿದೆಯಾ? ಮನುಷ್ಯ ಹಿಂಗೆ ಅಂದ್ರೆ ಯಾವ್ದು ಕೊಟ್ರು ಅದಕ್ಕೆ ಅಡ್ಜಸ್ಟ್ ಆಗ್ಬಿಡ್ತಾನಪ್ಪ. 5 ಬೀಜ ತಿಂದ ತಕ್ಷಣ ಅದಕ್ಕೆ ಅಡ್ಜಸ್ಟ್ ಆಗ್ಬೇಕು. ಚೆನ್ನಾಗಿಲ್ಲ, ಚೆನ್ನಾಗಿಲ್ಲ, ತಿಂಡಿ ಪರ ಇಲ್ಲ. ದಿನ ಬೀದಿಯಲ್ಲಿ ಬಂದ್ರೆ ನೋಡು ಇಂಥ ಬ್ಯೂಟಿ, ತಗೋ ನಮಗೆ ಇಲ್ಲಿ ಬಿತ್ತು ಇಂದು ಪೂರ್ತಿ ಡ್ಯೂಟಿ. ದಿನ ಬೀದಿಯಲ್ಲಿ ಬಂದ್ರೆ ಇಂದು ಪೂರ್ತಿ ಡ್ಯೂಟಿ. ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು, ಏ ಬಾಲು ಏ ಬಾಲು. ಅದು ಕ್ಯಾ ಬಾತ್. ಸೂಪರ್. ಇಸ್ಕೊಳ್ಳಿ. One, two, three. Oh my god. Oh my god. ಇಲ್ಲಿ ಮಕ್ಕಿ ಕ ಮಗ್ಗಿ ಅಂತೆ. ಮಗ್ಗಿ ಹೇಳ್ಬೇಕು ಕನ್ನಡದಲ್ಲಿ. ಕನ್ನಡದಲ್ಲಿ ಯಾವ ಮಗ್ಗಿ ಬರುತ್ತೆ? 0, 1 ಇವೆಲ್ಲ ಹೇಳಂಗಿಲ್ಲ. ನಾನು ಹೇಳೋ ಮಗ್ಗಿ ಹೇಳ್ಬೇಕು ಕನ್ನಡದಲ್ಲಿ. ಮಗ್ಗಿ ಕಲ್ತಿದ್ರಾ? ಕನ್ನಡದಲ್ಲಿ ಕಲ್ತಿಲ್ಲ. ಕನ್ನಡದಲ್ಲಿ ಕಲ್ತಿಲ್ವಾ? ನನಗೆ ಕನ್ನಡದಲ್ಲಿ ಹೇಳಲೇಬೇಕಿಲ್ಲ, ಇಲ್ಲದೇ ಡಬ್ಬಿಂಗ್ ವಿರೋಧಿ ಅಂತ ಹಾಕೊಟ್ಟು. 17 ಮಗ್ಗಿ. 17 1 17 ತರ ಕನ್ನಡದಲ್ಲಿ ಹೇಳಿ. 17 ಅಲ್ಲಿ 17. ರೆಡಿ? ಸ್ಟಾರ್ಟ್. 17 17. ಸೂ ಇದು ಮಾತ್ರ ಅಲ್ಟಿಮೇಟ್ ಇದೆ, ಯಾರಿಗೂ ಗೊತ್ತಿಲ್ಲ. ನೆಕ್ಸ್ಟ್. 17 2 34. ಮಗ್ಗಿ ಹಿಂಗೆ ಹೇಳಿದ್ರೆ ಸ್ಕೂಲಲ್ಲಿ ಏನ್ ಮಾಡ್ತಾರೆ ಗೊತ್ತಾ ಟೀಚರು? ಬೆತ್ತ ತಗೊಂಡು ಪಟ ಪಟ ಬೇಗ ಬೇಗ ಹಂಗೆ. ಇದು ಈಸಿ, ಇದು ಆ್ಯಡ್ ಮಾಡ್ಕೊಂಡು ಬೇಗ ಬೇಗ ಹೇಳ್ಬೇಕು. ಆಗಲ್ಲ ಅಂದ್ರೆ 5,000. 17 3 ಜನ 3 ಲ 17 3 ಲ. ನಾವು ಒಂದು ಕೆಲಸ ಮಾಡ್ತೀನಿ. 1 ನಿಮಿಷ ಸ್ಟಾರ್ಟ್. 1 ನಿಮಿಷ ಮುಗಿಸ್ಬೇಕು. 1 ನಿಮಿಷ ಆಗೋದಿಲ್ಲ. ಆಗಲ್ಲ ಅಂದ್ರೆ 5,000 ರೂಪಾಯಿ ಕೊಡ್ಬೇಕು. ಹಂಗ ಹೋಗೋದು. ನಂಗೆ ಮಗ್ಗಿ ಹೇಳ್ಬೇಕು. ಮಗ್ಗಿ ಗೊತ್ತಿದ್ರೆ ಹೇಳ್ತಿದ್ದೆ, ಖಂಡಿತ ನಂಗೆ ಬರಲ್ಲ ಅದು. ನನ್ಗೆ ಒಪ್ಪತ್ತಿದೆ. ಓ ಮೈ ಗಾಡ್, ಕೊಡಿ 5,000 ರೂಪಾಯಿ. ಬಹಳ ಸಿಂಪಲ್ ಆಗಿರೋದಕ್ಕೆ ಪೆನಾಲ್ಟಿ ಕೊಡ್ತಾ ಇದ್ರ ಅಂತ ಬಿದ್ದಾರೆ. ನನ್ನ ದೌರ್ಭಾಗ್ಯನೋ ಅಥವಾ ನಾನು ಇನ್ನೂ ತಾಲೀಮ್ ಮಾಡಿಲ್ಲ ಅದ್ರ ಬಗ್ಗೆ. ಮಾಡ್ಬೇಕಾಯ್ತು, ಇದು ಚಿಕ್ಕ ವಯಸ್ಸಲ್ಲೇ ಮಾಡಿಲ್ಲ. ಕೊಡೋಣ, ಏನು ಮಾಡಲ್ಲ. ಓಕೆ, ನೋಡೋಣ. 3 ಸತಿ ಲಕ್ಕಿ ಅಂತ ಪ್ರೂವ್ ಆಗಿದ್ದೀರಾ. ದುಡ್ಡು ಉಳಿಸ್ಕೊಳ್ಳಿ. ನಿಮಗೆ 5 ಸತಿ ಇದಂತೆ. ಚಿಟ್ಟೆ ಬಿಟ್ಟೆ ಕೆಟ್ಟೆ. ಸಾರಿ, ಬಿಟ್ಟೆ ಕೆಟ್ಟೆ.
balloons, yeah. ಓಕೆ 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 ಏನಿಲ್ಲ ಹರೀಶ್ 3 ಬೆಲೂನ್ ಕೊಡ್ತೀನಿ ಹರೀಶ್. ಜಗ್ಲಿಂಗ್ ಮಾಡಬೇಕು 3 ಬೇರೆ ಎಲ್ಲಿಗೂ ತಾಗಬಾರ್ದು. 4 ನಿಮಿಷ ಟೈಮ್ ಇರುತ್ತೆ ಹರೀಶ್. 4 ನಿಮಿಷ ಯು ಶುಡ್ ಬಿ ಕಂಟಿನ್ಯೂಸ್ಲಿ ಜಗ್ಲಿಂಗ್ ಫ್ರೀ. 3 ಬೆಲೂನ್ ಟ್ರೈ ಮಾಡೋದೇ ಅದು ಮಾಡಲೇಬೇಕು. ಮಾಡದೆ 5,000 ರೂಪಾಯಿ ಹೋಗುತ್ತೆ. ಓಕೆ ಬೇಡ 4 ನಿಮಿಷ 2 ನಿಮಿಷ ಮಾಡಿ. ದೇವ್ರ ಒಳ್ಳೇದು ಮಾಡಿ. ಆಯ್ತು 2 ಮಿನಿಟ್ಸ್ ಶುರು ಮಾಡ್ಲಾ ನಿಮ್ಮ ಟೈಮ್ನ? ರೆಡಿ? ಓಕೆ ಆ್ಯಂಡ್ ಯುವರ್ ಟೈಮ್ ಸ್ಟಾರ್ಟ್. ಇನ್ನೊಂದು ಕೈಯಲ್ಲಿ ಇರಬಾರ್ದು, 3 ಮೇಲೆ ಇರಬೇಕು. ಹಂಗೆ ಡೂ ಇಟ್ ಡೂ ಇಟ್ ಡೂ ಇಟ್. ಓಕೆ Throw your hands up in the air, do the crash, boom, bang, break. Cause the bomb never from man could set you on fire. Down to the fire, take it much higher. 3 ಮೇಲ್ಗಡೆ. ಓಕೆ ರೆಡಿನಾ? ಶುರು ಮಾಡೋಣ. ಸ್ಟಾರ್ಟ್. 3 ಮೇಲೆ ಕರೆಕ್ಟ್. ಓ ಶಿಟ್. ಒಂದಕ್ಕೊಂದು ಟಚ್ ಮಾಡ್ಬಿಡಿ. ರೆಡಿ? ಸ್ಟಾರ್ಟ್. ಒಂದಕ್ಕೊಂದು ಟಚ್ ಮಾಡ್ಕೋಬೇಡಿ. Exactly. Right. Super cool. No, no, no. ಫೈವ್ ಕರೆಕ್ಟಾ? ಸುಲಭ ಇಲ್ಲ. ಕರೆಕ್ಟ್. ತೋರಿಸಿ. Make him win, yeah. ಸೂಪರ್, ಸ್ವಲ್ಪ ಡೇಂಜರ್. ಸೂಪರ್, ಸ್ವಲ್ಪ ಡೇಂಜರ್. Hula hoop. ಗೊತ್ತಲ್ಲ ಮಾಡೋದು ಹೆಂಗೆ ಅಂತ? ನೋಡಿದ್ದೀನಿ, ಟ್ರೈ ಮಾಡಿ. ಒಂದ್ಸತಿ ನಮ್ಮ ಕಿಂದರಿ ಅವ್ರು ಮಾಡಿ ತೋರಿಸ್ತಾರೆ ನೋಡಿ, ತುಂಬಾ ಟ್ಯಾಲೆಂಟೆಡ್ ಅವರು. ಎಷ್ಟೊತ್ತು ಮಾಡಬೇಕು? ಓಕೆ ಗೊತ್ತು ಹರೀಶ್, ಕಷ್ಟ ಆಗ್ಬೋದು. 5 ರೌಂಡ್ ತಿರುಗಿಸಿ ಹರೀಶ್. Come on, go for it. ಅಲ್ಲ ಇರೋ ಒಂದ್ಸತಿ ಇದು ಮಾಡ್ಬೇಡ, ಒಂದ್ಸತಿ ಯೋಚನೆ ಮಾಡಿ ಹೆಂಗ್ ತಿರ್ಗಿಸ್ಬೇಕು. ನೀನು 2 yeah, exactly. Go for it. ಲಾಸ್ಟ್ ಚಾನ್ಸ್. ಸ್ಟ್ರೈಟ್. Come on Harish. ಟ್ರೈ ನೋಡೋಣ. ಸ್ಟಾರ್ಟ್. 1 2 3 4 5. ಯಾಡಮ ಸಸ್ಯ ಸೊಂಟಕ್ಕಿಂತ ವಾಸಿಕಣ ಗುಂಡಿನ ದಾಸ್ಯ. 72 ಅವರ್ಸ್ ಎದುರ್ತೀರಾ ಹೌದು, ಬಟ್ 72 ಅವರ್ಸ್ ತನಕ ನಿಮ್ಮ ಮೆಂಟಲ್ ಅಂಡ್ ಫಿಸಿಕಲ್ ಸ್ಟೆಬಿಲಿಟಿನ ಕಾಪಾಡ್ಕೊಳ್ಳೋದು ಇದೆಯಲ್ಲ, ಇದು ಯಾವಾಗಲೂ ಮ್ಯಾಟರ್ ಆಗ್ತಾ ಇರುತ್ತೆ. ಸರಿ ಎದ್ದಿರಿ, ಇದ್ದೀನಿ ನೆಕ್ಸ್ಟ್ ಚಾಲೆಂಜ್ ಇದೆ. ಓಕೆ ಎದ್ದಿದ್ರೆ ಮಲಗಿದ್ರೆ ಬೆಟ್ಟಿಂಗ್ ಕಟ್ತೀಯಾ? ಯಪ್ಪೋ ನಾನೆಲ್ಲಾದ್ರೂ ಹೋಗ್ತೀನಿ, ನಿನ್ಗೇನೋ? ಗರ್ಲ್ ಫ್ರೆಂಡ್ ಅಲ್ವಾ? ಗರ್ಲ್ ಫ್ರೆಂಡ್ ಅಲ್ಲ ನಾನು, ಇದ್ರ ಗರ್ಲ್ ಫ್ರೆಂಡ್. ಪತಾವ್ ಅದ್ ನಾನು